अदः पूर्णं जगत्प्राणां संस्कृतं संस्कृतिं गुरुं कृषिकं सैनिकं गां च वन्दे भारतमातरम्। अस्तु तेजस्विनो धीतम् अस्तु च ब्रह्मवर्चसम् सम्पादयेमहि सह वीर्यं कृषीमहि। नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरये। स्वस्त्यस्तु सतां हरिः ओम्। ದ್ರೌಪದಿಯ ಸ್ವಯಂವರದ ಸುದ್ದಿಯನ್ನ ಬ್ರಾಹ್ಮಣರು ಮುಟ್ಟಿಸಿದ್ರು. ಕುಂತಿ ಪಾಂಚಾಲದ ಕಡೆಗೆ ಹೊರಡೋಣ ಅಂತನ್ನುವುದಕ್ಕೆ ವ್ಯಾಸರ ಒಪ್ಪಿಗೆಯ ಮುದ್ರಿತವೂ ಇತ್ತು. ದಾರಿಯಲ್ಲಿ ಗಂಧರ್ವನ ಭೇಟಿಯಾಗಿ ಗಂಗೆಯನ್ನ ಮೀಲಿಕ್ಕೆ ಹೋದಾಗ ತುಂಬ ದೊಡ್ಡ ಕಥಾನಕಗಳ ಒಂದು ಪರಂಪರೆ ಹರಿದು ಬಂತು. ವಸಿಷ್ಠರು ಮತ್ತು ವಿಶ್ವಾಮಿತ್ರರ ನಡುವಿನ ಸಂವಾದ, ಅವರ ಬದುಕಿನಲ್ಲಿ ನಡೆದ ಘಟನೆಗಳನ್ನೆಲ್ಲ ಹೇಳಿ ಒಂದು ಮನೆಗೆ ಒಬ್ಬ ಹಿರಿಯ ಹಿತೈಷಿ ಇರಬೇಕು ಅನ್ನುವುದನ್ನು ಸೂಚಿಸಿದರು. ಅದರ ಪರಿಣಾಮವಾಗಿ ಧೌಮ್ಯರು ಅನ್ನುವ ಋಷಿಗಳನ್ನ ತಮಗೆ ಕುಲಗುರುಗಳನ್ನಾಗಿ ಸ್ವೀಕರಿಸಿ ಮುನ್ನಡೆದು ಸೀದಾ ಸ್ವಯಂವರದ ವೇದಿಕೆಯನ್ನು ಹತ್ತಿದ್ದಾರೆ. 10-15 ದಿವಸಗಳಲ್ಲಿ ಬೇರೆ ಬೇರೆ ತರದ ಕಾರ್ಯಕ್ರಮಗಳು, ಒಂದೊಂದು ರಂಗದಲ್ಲಿ ಒಂದೊಂದು ರೀತಿಯಾದ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯುತ್ತಾ ಇದ್ದಾಗ, ಯಾವತ್ತು ಸ್ವಯಂವರ ಇತ್ತೋ ಆ ದಿವಸ ದ್ರೌಪದಿಯನ್ನ ಸಿದ್ಧಗೊಳಿಸಿ ದೃಷ್ಟದ್ಯುಮ್ನ ಅದರ ಕರಾರುಗಳನ್ನು ಹೇಳಿದಾಗ ಎಲ್ಲರೂ ಅದಕ್ಕೆ ಒಪ್ಪಿ ಒಬ್ಬೊಬ್ಬರೇ ಆ ಧನುಸ್ಸನ್ನ ಎತ್ತಿ ಬಾಣವನ್ನ ಹೊಡಿಬೇಕು ಅಂತನ್ನುವ ಪೂರ್ವ ಸಿದ್ಧತೆಯಾದ ಹೆದೆಯೇರಿಸುವುದು ಅನ್ನುವ ಕಾರ್ಯದಲ್ಲೇ ಸೋತು ಹೋದ್ರು. ಜರಾಸಂಧ, ಆಮೇಲೆ ದುಶಾಸನ, ದುರ್ಯೋಧನ, ಕರ್ಣ, ಶಲ್ಯ ಮೊದಲಾದ ಎಲ್ಲರೂ ಕೂಡ ತಮ್ಮ ತಮ್ಮ ಸಾಮರ್ಥ್ಯವನ್ನ ಗಟ್ಟಿಯಾಗಿ ಪ್ರಯೋಗಿಸಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರೂ ಅದು ಸಿದ್ಧಿಯಾಗದೆ ಹೋಯಿತು. ಆನಂತರ ಯಾರು ಇಳಿದ್ರು ಅನ್ನೋದು ದೊಡ್ಡ ಪ್ರಶ್ನೆಯಾಗಿತ್ತು. ರಾಜರೆಲ್ಲರಿಗೆ ಯಾವಾಗ ಕರ್ಣ ಮತ್ತು ಶಲ್ಯ ಸೋತ್ನು ಆವಾಗ ಅವರಿಗೆ ಅನ್ನಿಸ್ತು, ಇನ್ನು ಕ್ಷತ್ರಿಯರು ಯಾರಿಗೂ ಈ ಧನುಸ್ಸನ್ನ ಎತ್ತಿ ಲಕ್ಷ್ಯವನ್ನ ಭೇದ ಮಾಡುವುದು ಅಸಾಧ್ಯ. ಇದು ಆಗೋದಿದ್ರೆ ಅವರಿಬ್ಬರು ತಾವು ಶಕ್ತಿ ಪ್ರದರ್ಶನ ಮಾಡಬೇಕಿತ್ತು. ಅವರಿಂದಲೇ ಆಗಿಲ್ಲ ಅಂದಮೇಲೆ ಇನ್ಯಾರಿಂದಲೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವ್ರ ತಲೆಯಲ್ಲಿ ಆಗ್ಲೇ ಪಾಂಡವರು ಎರೇಸ್ ಆಗ್ಬಿಟ್ಟಿದ್ದಾರೆ. ಅದರಿಂದಾಗಿ ಪಾಂಡವರ ಬಗ್ಗೆ ಯೋಚನೆ ಬರಲಿಲ್ಲ. ಆದರೆ ಯಾವಾಗ ಯಾರು ನಿಲ್ಲಿಲ್ಲ ಅಂತಾದಾಗ ದ್ರುಪದನಿಗೆ ಸ್ವಲ್ಪ ಬೇಜಾರು ಆಯಿತು, ಭಯನೂ ಆಯಿತು. ಬೇಜಾರಾಗಿದ್ಯಾಕೆ ಅಂದ್ರೆ ಪಾಂಡವರು ಬರಲೇ ಇಲ್ಲ ಅಂತ. ಭಯ ಯಾಕೆ ಆಯಿತು ಅಂತಂದ್ರೆ, ಈಗ ಬಂದ ಅಷ್ಟೂ ರಾಜರು ನಮ್ಮನ್ನು ಅವಮಾನ ಮಾಡಿದಿ ನೀನು ಅಂತ ಸಿಟ್ಟಿಗೆದ್ದು ಒಂದೇ ಸರ್ತಿ ದಾಳಿ ಬಂದ್ರೆ ಎಲ್ಲರೂ ಅವರವರ ಸೈನ್ಯ ತಗೊಂಡು ಬಂದಿದ್ದಾರೆ. ಈಗ ಇದ್ದಕ್ಕಿದ್ದ ಹಾಗೆ ಒಂದು ರಾಜಕೀಯ ಸ್ಥಾನ ಪಲ್ಲಟ ಆಗುವ ಸಾಧ್ಯತೆಯೂ ಇದೆ ಅಂತ ಯೋಚನೆ ಮಾಡಿ ಕೊನೆಗೆ ದೃಷ್ಟದ್ಯುಮ್ನ ಯಾರು ಬೇಕಾದರೂ ಭಾಗವಹಿಸಬಹುದು, ತೋಳ್ಬಲ ಒಂದೇ ಇದಕ್ಕೆ ಮಾನದಂಡ ಆಗಿರುತ್ತೆ ಅಂತ ಹೇಳಿದಾಗ ಆ ಕಡೆಯಿಂದ ಕೃಷ್ಣ, ಕೃತವರ್ಣ, ಸಾತ್ವಿಕಿ, ಬಲರಾಮ ಇವರೆಲ್ಲ ಕೂತವರು ಪಾಂಡವರ ಕಡೆಗೆ ಕೈ ತೋರಿಸಿ ಹೇಳಿದ್ದಾನೆ. ಪಾಂಡವ ಮತ್ತೆ ಕೃಷ್ಣನನ್ನು ನೋಡಿದ್ದಾನೆ ಅರ್ಜುನ. ಕೃಷ್ಣ ಕನಸನ್ನೆಯಲ್ಲಿ ಹೊರಡುವಂತ ಆದೇಶ ಕೊಟ್ಟಿದ್ದಾನೆ. ಭೀಮಸೇನ ಹೇಳ್ದ, ನಾನಿದ್ದೇನೆ, ನೀವು ಮುನ್ನಡಿ ಅಂತ ಅವನು ಕೂಡ ಬೆಂಬಲ ಸೂಚಿಸಿದ್ದಾನೆ. ಆಗ ಎದ್ದಾಗ ಚೆನ್ನಾಗಿ ಶರೀರವನ್ನ ಸಾಮಗೊಳಿಸಿ ಗುರಿಗೊಳಿಸಿ ಗಟ್ಟಿಯಾಗಿ ಬೇರೆ ಬೇರೆ ತರದ ರಣರಂಗಗಳಲ್ಲಿ ತಾವು ಚಟುವಟಿಕೆಯಲ್ಲಿ ಇಳಿದು ಅಂದ್ರೆ ಅದರ ಪ್ರಾಕ್ಟೀಸ್ ಮಾಡಿ ಕ್ಷತ್ರಿಯರೇ ಇದರಲ್ಲಿ ಸೋತು ಸುಣ್ಣಾಗಿರುವಾಗ ಬರೀ ಗಂಜಿ ಊಟ ಮಾಡಿ ಭಿಕ್ಷೆಯ ಅನ್ನವನ್ನ ತಿಂದು ತುಪ್ಪದ ಅನ್ನವನ್ನ ಉಂಡು ಹಾಗೆ ಹೀಗೆ ಅಂತ ಮೂಗಿಡ್ಕೊಂಡು ಕೂತವರೆಲ್ಲ ಇಲ್ಲಿಗೆ ಬಂದು ತಮಾಷೆ ಮಾಡ್ಲಿಕ್ಕೆ ಇರುವ ವೇದಿಕೆ ಎಲ್ಲ ಇದು, ಹೊರಟೋಗಿ ಅಂತ ಅಲ್ಲಿದ್ದ ಕ್ಷತ್ರಿಯರೆಲ್ಲ ಬೈತಾರೆ. ಬೈದು ತಮಾಷೆ ಮಾಡ್ತಾರೆ. ತತ್ಕಥಂ ತತ್ಕೃತಾಸ್ತ್ರೇಣ ಪ್ರಣತೋ ದುರ್ಬಲೀಯಸ ವಟುಮಾತ್ರೇಣ ಶಕ್ಯಂ ಹಿ ಸಜ್ಜಂ ಕರ್ತುಂ ಧನುರ್ದ್ವಿಜಾ. ಅದು ಒಬ್ಬ ಹುಡುಗ ಇದ್ದ.
ಅರ್ಜುನ ಅಂದ್ರೆ. ಹುಡುಗನಿಂದ ಏನಾದೀತು? ನಾವೆಲ್ಲ ಇಷ್ಟೆಲ್ಲ ದೊಡ್ಡ ಯುದ್ಧಗಳಲ್ಲಿ ಪಳಗಿದವರೇ ಕೈ ಸೋತು ಕೈ ಚೆಲ್ಲಿರುವಾಗ ಈ ಹುಡುಗನಿಗೆ ಯಾಕೆ ಈ ದುರ್ಬುದ್ಧಿ? ಅಲ್ಲಿ ಬಂದು ಒಂದಿಷ್ಟು ಅವಮಾನ ಆಗಬೇಕು ಅಂತನ? ಆ ಕಡೆಯಿಂದ ಕೆಲವರು ಬ್ರಾಹ್ಮಣರು ಕೂಡ, ಯಾಕಪ್ಪ ನಿನಗೆ ಬೇಡವಾದ ಕೆಲಸ, ಸುಮ್ಮನೆ ಕೂತ್ಕೊಳ್ಬಾರ್ದ ಇಲ್ಲಿ ಬರ್ಬೇಕು ಅಂತ. ಆಗ ಸ್ವಲ್ಪ ಬೇಗ ಬಂದಿದ್ದಿದ್ರೆ ಎಲ್ಲರೂ ನಮ್ಗೆ ಸಿಗಲಿ ಅಂತ ಒಂದಿಷ್ಟು ದಾನ ಕೊಡುವಾಗ ಒಂದು ಎಕ್ಸ್ಟ್ರಾ ಇರಬೇಕಾದ್ರೆ ಕೈ ಒಡ್ಬೋದಿತ್ತು. ನೀನು ಬರೋದು ಲೇಟ್ ಬಂದು ಈಗ ಇದಕ್ಕೆ ಬಂದು ಕೈ ಹಾಕಿ ಕೈ ಸುಟ್ಕೊಳ್ಳೋ ಕಾರ್ಯಕ್ರಮಕ್ಕೆ ಯಾಕೆ ಕೈ ಹಾಕ್ತಾ ಇದ್ದಿ? ಅವಹಾಸ ಭವಿಷ್ಯಂತಿ ಬ್ರಾಹ್ಮಣ ಸರ್ವರಾಜಸು ಕರ್ಮಣ್ಯಸ್ಮಿನ್ನ ಅಸಂಸಿದ್ಧೆ ಚಾಪಲಾದ ಪರೀಕ್ಷತೆ. ತಪ್ಪು ಕೆಲಸ ಆಗಿ ಬ್ರಾಹ್ಮಣರೆಲ್ಲರೂ ಅಪಹಾಸಕ್ಕೆ ಈಡಾಗುವಂತಾಗುತ್ತೆ. ಆದ್ರಿಂದಾಗಿ ಕರ್ಮಣ್ಯಸ್ಮಿನ್ ಅಸಂಸಿದ್ಧೆ, ಇದು ಸಿದ್ಧಿಗೊಳಿಸಲಿಕ್ಕೆ ಸಾಧ್ಯ ಆಗುವಂತ ಕೆಲಸವೇ ಅಲ್ಲ. ಇದರಲ್ಲಿ ಸೋಲುವುದೇ ನಮ್ಮ ಕಟ್ಟಿಟ್ಟ ಬುದ್ಧಿ. ಅಂತದ್ದಾಗಿ ಯಾಕೆ ಇಲ್ಲಿ ಬರ್ತಾರೆ? ಯದ್ದೇಶ ದರ್ಪಾದ್ ಹರ್ಷಾದ್ವಾ, ಒಂದೋ ದರ್ಪದಿಂದ, ಒಂದೋ ಸಿಕ್ಕಿದ್ರೆ ಅಂತ ಒಂದು ಖುಷಿ, ಹೀಗೆ ಯಾವುದೋ ಒಂದು ಆಲೋಚನೆಯಿಂದ ಬರುವುದು ಬಂದ್ಬಿಡ್ಬಹುದು. ಆದ್ರೆ ಚಪಲದಿಂದ ಧನುಸ್ಸನ್ನ ಎತ್ತಲಿಕ್ಕೆ ಹೋಗಿ ಕೈ ಬೆರಳನ್ನ ಅದರ ಅಡಿಗೆ ಹಾಕಿಕೊಂಡು ಅಪ್ಪಚ್ಚಿ ಮಾಡಿಕೊಂಡು ಆಮೇಲೆ ನಮ್ಮ ಕೈಯಿಂದ ಅದಕ್ಕೆ ಆರೋಗ್ಯ ಪರಿಹಾರಕ್ಕೆ ಅಂತ ಯಾವ್ದಾದ್ರೂ ಘೋಷಣೆಯನ್ನು ಅನುಮೋದನೆ ಮಾಡಿ ಅಂತ ಕೇಳುವಂತಹ ಪರಿಸ್ಥಿತಿಗೆ ನೀವು ಬರುವ ಹಾಗಾಗುತ್ತೆ. ಹೊರಡಿ. ವಾರ್ಯತಾಂ ಸಾಧುಮಾಗಮತ್, ವಾರ್ಯತಾಂ, ಅವನನ್ನ ಹಿಂದಕ್ಕೆ ಕಳುಹಿಸಿ, ಅವನನ್ನು ಬರಬೇಡಿ ಅಂತ ಹೇಳಿ. ಸುಮ್ಮನೆ ಅವಮಾನ ಆಗುತ್ತೆ, ನಮಗೂ ಅವಮಾನ ಆಗುತ್ತೆ, ಕ್ಷತ್ರಿಯರಿಗೆ ನಮಗೂ ಅವಮಾನ ಆಗುತ್ತೆ, ನಿಮ್ಗೂ ಅವಮಾನ ಆಗುತ್ತೆ ಅಂತ. ಇನ್ನು ಇವರಿಗೆ ಹೋಗಿ ಸುಮ್ಮನೆ ಎಲ್ಲರೂ ಹೀಗೆ ಚಪಲಕ್ಕೊಳಗಾದವರು, ನಮ್ಗೆ ಸುಮ್ಮನೆ ಕೆಟ್ಟ ಹೆಸರು ಬರುತ್ತೆ ಅಂತ ಒಬ್ಬೊಬ್ಬರೇ ಏನ್ ಹೇಳಿದ್ರು ಕೂಡ ಅವನ ನಡೆಯಲ್ಲಿ ಹೌದಾ ಹೋಗಬೇಕಾ ಬೇಡವಾ ಯಾವ ಚಂಚಲದ ಚಿಂತನೆಯೇ ಇರಲಿಲ್ಲ. ನಾನೀಗ ಹೋಗ್ತೇನೆ, ಎತ್ತುತ್ತೇನೆ, ಅದನ್ನು ಹೊಡಿತೇನೆ, ಅವಳನ್ನು ಕರ್ಕೊಂಡು ಬರ್ತೇನೆ ಅಂತ ಅವನು ಮುಂದೆ ಏನೇನಾಗುತ್ತೆ ಎಲ್ಲ ತಲೆಯಲ್ಲಿದೆ ಅವನಿಗೆ. ಹಾಗಾಗಿ ಇವರು ಯಾವ ಮಾತಿಗೂ, ಒಂದು ಸಿಂಹ ಬೇಟೆಗೆ ಅಂತ ಹೆಜ್ಜೆ ಇಟ್ಟು ಗಂಭೀರವಾಗಿ ನಡಿಲಿಕ್ಕೆ ಶುರು ಮಾಡಿದಾಗ ಆ ಕಡೆ ಈ ಕಡೆ ನರಿಗಳೆಲ್ಲ ಓಡಿಟ್ರೆ ಅಯ್ಯೋ ನಾನು ಹೋಗೋದಕ್ಕೆ ಏನಾದ್ರೂ ತೊಂದರೆ ಆದೀತಾ ಅಂತ ಅದು ಯೋಚಿಸುವುದಿಲ್ಲ. ತಾನು ಹೊರಡುವುದು ತನ್ನ ಕೆಲಸ ಮಾಡ್ತಾನೆ ಇರುತ್ತೆ. ಹಾಗೆ ದಿಟ್ಟವಾಗಿ ನಡೆಯುತ್ತಾ ಹೋಗ್ತಾ ಇರ್ಬೇಕಾದ್ರೆ ಕೆಲವರು ಮಧ್ಯದಲ್ಲಿ ನೀವು ಹೋಗ್ಬೇಡಿ ಅಂತ ಹೇಳಿ ಅಪಹಾಸ್ಯ ಮಾಡಬೇಡಿ. ಬ್ರಾಹ್ಮಣೋ ನಾಮವಂತವ್ಯ ಸದಸತ್ವ ಸಮಾಚರನ್, ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ. ಕೆಟ್ಟದ್ದು ಅಂತಂದ್ರೆ ನಮ್ಗೀಗ ಅದು ಸಿಗ್ಲಿಲ್ಲ ಅನ್ನೋದಕ್ಕೆ ನಾವು ಕೆಟ್ಟದ್ದು ಅಂತ ಹೇಳುದು. ಕೆಟ್ಟದ್ದು ಅಂದ್ರೆ ಏನಂತ, ಸಮಾಜಕ್ಕೆ ಏನಾದ್ರೂ ತೊಂದರೆ ಆಗುವಂತದ್ದಿದ್ರೆ ಅದಕ್ಕೆ ಕೆಟ್ಟದ್ದು ಅಂತ ಹೆಸರು. ನೀವು ಕೆಟ್ಟದ್ದು ಅಂತ ಹೇಗೆ ತೀರ್ಮಾನ ಮಾಡ್ತೀರಿ? ಅಪಮಾನ ಮಾಡಬೇಡಿ, ಬೇಡ ಅಂತ ಬೇಕಾದ್ರೆ ಹೇಳಿ. ಸುಖಂ ದುಃಖಂ ಮಹದ್ರಸ್ವಂ ಕರ್ಮ ಯತ್ ಸಮುಪಾಗತಂ ಜಾಮದಗ್ನೇನ ರಾಮೇಣ ನಿರ್ಜಿತ ಕ್ಷತ್ರಿಯಾಯುಧಿ. ಆಗ ಒಬ್ರು ಸಮರ್ಥನೆ ಮಾಡ್ತಾರೆ, ಯಾರಿಗೊತ್ತು ಈ ಹುಡುಗನೇ ಹೋಗಿ ಎತ್ತಬಹುದು. ಜಮದಗ್ನಿಯ ಮಗನಾದ ಪರಶುರಾಮ ಹುಟ್ಟಿದ್ದೇನು ಬ್ರಾಹ್ಮಣನಾಗಿದ್ದಾನೆ. ಆದರೆ ಅವನ ಎದುರುಗಡೆ ಸಿಕ್ಕಿದ ಅಷ್ಟೂ ಜನ ಕ್ಷತ್ರಿಯರನ್ನೆಲ್ಲ ಯುದ್ಧದಲ್ಲಿ ಕೊಡಲಿಯ ಮೂಲಕ, ಬಾಣದ ಮೂಲಕ, ಗದೆಯ ಮೂಲಕ, ಬಿಲ್ಲಿನ ಮೂಲಕ ಯುದ್ಧ ಮಾಡಿ ಅಷ್ಟೂ ಜನರನ್ನು ಸೋಲಿಸಿಲ್ವಾ? ಅಸಾಮಾನ್ಯ ಅಂತ ಅಸಾಧ್ಯವಾದದ್ದು ಅಂತ ಯಾವುದೂ ಇಲ್ಲ ಜಗತ್ತಿನಲ್ಲಿ. ಹಾಗಾಗಿ ಕ್ಷತ್ರಿಯರೆಲ್ಲರೂ ಕೂಡ ಪರಶುರಾಮನಿಂದ ಸೋತಂತೆ. ಅದೆಲ್ಲ ಇರಲಿ, ಇವರಿಗೆಲ್ಲ ಪಾಠ ಮಾಡಿದ್ಯಾರು? ನೀವು ಇಷ್ಟು ಜನ ದೊಡ್ಡ ಬೊಗಳೆ ಬಿಡ್ತಾ ಇದ್ದೀರಲ್ವಾ ಹಾಗೆ ಹೀಗೆ ಅಂತ. ನಿಮ್ಗೆ ಪಾಠ ಮಾಡಿದ ದ್ರೋಣಾಚಾರ್ಯರು ಏನು ಆಗುದಿಲ್ಲ ಅಂತ ಅಪಮಾನ ಮಾಡ್ತೀರಾ? ಅವರೆಲ್ಲ ಇಲ್ವಾ ಅಂತ ಇನ್ನು ಕೆಲವರು. ಅದು ಯಾವಾಗಲೂ ಹಾಗೆ, ಒಂದು ಘಟನೆ ನಡೆಯುವಾಗ ಅದಕ್ಕೆ ಪಾಸಿಟಿವ್ ಆಗಿಯೂ ಮಾತುಗಳು ಬೆಳೀತಾರೆ, ನೆಗೆಟಿವ್ ಆಗಿಯೂ ಮಾತುಗಳು ಬೆಳೀತಾರೆ. ಹೀಗೆ ಒಂದೊಂದೇ ಕಡೆಯಿಂದ ಬೆಳೀತಾ ಇರಬೇಕಾದ್ರೆ ಅವನು ಸೀದಾ ತನ್ನ ಪಾಡಿಗೆ ಹೋಗಿದ್ದಾನೆ. ಹೋಗಿ ಅವರೆಲ್ಲ ಕೆಲವರು ಹೇಳ್ತಾರೆ, ನಮ್ಮೆಲ್ಲರ ಆಶೀರ್ವಾದ ಇದೆ, ಬ್ರಾಹ್ಮಣರ ಮರ್ಯಾದೆ ಉಳಿಸಪ್ಪ, ನೀನು ಹೋಗುವಲ್ಲಿ ಎದ್ದು ನಿಂತ ಆ ಧೈರ್ಯಕ್ಕೆ ನಮ್ಗೆ ಖುಷಿಯಾಗ್ಬಿಟ್ಟಿದೆ. ಸೋಲ್ಲೇ ಬಿಡ್ಲಿ, ನಮ್ಮ ಕಡೆಯಿಂದಲೂ ಒಬ್ಬರು ಅಟ್ಯಾಂಪ್ಟ್ ಮಾಡಿದ್ದಾರೆ, ಭಾಗವಹಿಸಿದ್ದೇವೆ ಅನ್ನೋದಕ್ಕೊಂದು ಹೆಗ್ಗಳಿಕೆ ನಮ್ಗೆ ಸಿಗುತ್ತೆ, ನಿನಗೆ ಯಶಸ್ಸಾಗಲಿ ಅಂತ ಎಲ್ಲರೂ ಕೂಡ ಆರೋಪಯನ್ನು ಶೀಘ್ರವೈ, ಖಂಡಿತ ಅವನು ಹೆದೆ ಏರಿಸಿ ಅದರ ಶಕ್ತಿಯನ್ನು ಪ್ರದರ್ಶನ ಮಾಡುವುದಕ್ಕೆ ಸಿಕ್ಕಿದ ಅವಕಾಶವನ್ನು ಬಳಸಿಕೊಳ್ಳಲಿ. ಅರ್ಜುನ ಸೀದಾ ಬಂದ. ಅವರೆಲ್ಲ ಅವರವರ ಪಾಡಿಗೆ ಕೆಲವರು ಸಪೋರ್ಟ್ ಮಾಡಿದ್ರು, ಕೆಲವರು ವಿರೋಧ ಮಾಡಿದ್ರು, ಯಾವುದನ್ನು ತಲೆಕೆಡಿಸಿಕೊಳ್ಳದೆ ಸೀದಾ ಹೋಗಿದ್ದಾನೆ. ಹೋದವನೇ ಬ್ರಾಹ್ಮಣೋವಾತ ರಾಜನ್ಯೋ ವೈಶ್ಯೋವಾ ಶೂದ್ರ ಏವಚ ಏತೇಷಾಂ ಯೋಧನು ಶ್ರೇಷ್ಠಂ ಸಜ್ಜಂ ಕುರ್ಯಾತ್ ದ್ವಿಜೋತ್ತಮ. ಅವರ ಹತ್ರ ಹೋಗಿ ನಾವು ಇದರಲ್ಲಿ ಕೈ ಹಾಕ್ಬೋದಾ ಅಂತ ಪ್ರಶ್ನೆ ಕೇಳಿದಾಗ ದೃಷ್ಟದ್ಯುಮ್ನ ಹೇಳುತ್ತಾನೆ, ಅವ್ರು ಯಾರಾದರೂ ಸರಿ,
ಏತೇಷಾಂ ಯೋ ಧನುಶ್ರೇಷ್ಠಂ ಸಜ್ಜಂ ಕುರಿಯಾ ದ್ವಿಜೋತ್ತಮ. ಸಜ್ಜ ಅಂದ್ರೆ ಹಗ್ಗ ಎಳೆಯುವುದು. ಯಾರು ಹಗ್ಗ ಎಳಿತಾನೋ ಅವನಿಗೆ ಈ ದ್ರೌಪದಿಯನ್ನು ಮದುವೆ ಮಾಡಿಕೊಡುವುದು ಅಂತ ಹೇಳಿದ್ದಷ್ಟೇ ಹೊರತು ಅವನು ಇಂಥವನೇ ಆಗಿರ್ಬೇಕು ಅಂಥವನೇ ಆಗಿರ್ಬೇಕು, ಅವನು ಜಾತಿ ಕುಲ ಗೋತ್ರ ಏನು ನಾವು ಕೇಳಲಿಲ್ಲ. ತಸ್ಮೈ ಪ್ರದೇಯ ಭಗಿನಿ ಸತ್ಯ ಮುಕ್ತಂ ಮಯಾ ವಚಃ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ, ನನ್ನ ತಂಗಿಯನ್ನು ಕೊಡುವುದು ಎದೆಯೇರಿಸಿದವನಿಗೆ ಅನ್ನುವುದು ಮಾತ್ರ ಲೆಕ್ಕ ಹೊರತು ಇನ್ಯಾವುದು ಲೆಕ್ಕಕ್ಕಿಲ್ಲ. ಸೀದಾ ಮುಂದುವರೆದ ಅರ್ಜುನ. ಪ್ರಣಮ್ಯ ಶಿರಸಾ ದೇವಂ ಈಶಾನಂ ವರದಂ ಪ್ರಭುಂ ಕೃಷ್ಣಂಚ ಮನಸಾ ಕೃತ್ವಾ ಜಗೃಹೇ ಚಾತು ಅರ್ಜುನೋ ಧನು. ಕಣ್ಣು ಮುಚ್ಚಿ ಹೃದಯದಲ್ಲಿರುವ ಭಗವಂತನನ್ನು ನೆನಪಿಸಿಕೊಂಡು ಅವನೇ ನಸುನಗುತ್ತಾ ದೂರದಲ್ಲಿ ಕೂತ ಕೃಷ್ಣನಾಗಿ ಕಣ್ಸನ್ನೆ ಕೊಟ್ಟದ್ದನ್ನು ಮತ್ತೆ ಮನಸ್ಸಿನಲ್ಲಿ ಧಾರಣೆ ಮಾಡಿ ಈಶಾನಂ ವರದಂ ಶಿವಂ, ಅತ್ಯಂತ ಮಂಗಳಕರನಾದ ಪ್ರಭುತ್ವವನ್ನು ಸಾಧಿಸಿದ ವರವನ್ನು ಕೊಡಬಲ್ಲಂತಹ ಈಶಾನಂ, ಎಲ್ಲದರ ಮೇಲೆ ಹತೋಟಿಯನ್ನು ಸಾಧಿಸಿದಂತಹ ದೇವಂ ಭಗವಂತನನ್ನ ಶಿರಸಾ ಪ್ರಣಮ್ಯ ಮನಸಾ ಪ್ರಣಮ್ಯ, ತಲೆ ಬಗ್ಗಿಸಿ ಕೈ ಮುಗಿದು ದೇಹವನ್ನ ಅಡ್ಡಕ್ಕೆ ಹಾಕಿ ನಮಸ್ಕರಿಸಿ ಧನುಹು ಜಗೃಹೆ, ಗಟ್ಟಿಯಾಗಿ ಆ ಧನುಸ್ಸನ್ನು ಹಿಡಿದು ನಿಲ್ಲಿಸಿದ ಎತ್ತಿಕೊಂಡವನೇ ಹಗ್ಗವನ್ನ ಅನಾಯಾಸವಾಗಿ ಹಲ್ಲು ಗಿಂಚಿ ಕಣ್ಣು ಚಿಕ್ಕದು ಮಾಡಿ ಕೊಬ್ಬು ಗಂಟಾಕಿ ಕೈಯಲ್ಲೆಲ್ಲ ಒತ್ತಾಟ ಪಟ್ಟು ಕೈ ಜಾರಿ ಹೋಗಿ ಎರಡೆರಡು ಸರ್ತಿ ಬಿದ್ದು ಎದ್ದು ಇಲ್ಲವೇ ಇಲ್ಲ. ಸೀದಾ ಹೋದ, ಧನುಸ್ ಎತ್ತಿದ, ಹಗ್ಗ ಎಳೆದ, ಸುತ್ತಿದ, 2-3 ಸರ್ತಿ ಅದರ ಟೆನ್ಷನ್ ನೋಡಿದ ಎಷ್ಟಿದೆ ಅಂತ. ಉಳಿದವ್ರಿಗೆಲ್ಲ ಟೆನ್ಷನ್ ಆಗ್ತಿತ್ತು. ಅದರ ಟೆನ್ಷನ್ ನೋಡಿ ಬಾಣವನ್ನು ಅದಕ್ಕೆ ಜೋಡಿಸಿದ. ವಿವ್ಯಾತ ಲಕ್ಷ್ಯಂ ನಿಪಪಾತ ತಚ್ಚ ಚಿತ್ರೇಣ ಭೂಮೌ ಸಹಸಾ ತಿರಿದ್ಧಂ ತತೋಂತರಿಕ್ಷೇ ಚ ಬಭೂವನಾದಃ ಸಮಾಜ ಮಧ್ಯೆ ಚ ಮಹಾನ್ ನಿನಾದಃ. ಸೀದಾ ಆ ಪಾತ್ರೆಯ ಪ್ರತಿಬಿಂಬವನ್ನು ಕಾಣುತ್ತಾ ಮೇಲಕ್ಕೆ ಹೊಡೆದು ಬಿಟ್ಟಿದ್ದಾನೆ. ಲಕ್ಷ್ಯ ಭೇದವಾಗಿದೆ, ತುಂಡಾಗಿದೆ. ಯಂತ್ರಕ್ಕೆ ಸಿಕ್ಕಿಸಿದ್ದಂತಹ ಮತ್ಸ್ಯ ತುಂಡಾಗಿ ಬಿದ್ದಿದೆ. ಬಿದ್ದಾಗಲೇ ಅಲ್ಲಿಯಾದ ಶಬ್ದ ಎಷ್ಟು ಜೋರಾಯಿತು ಅಷ್ಟೇ ಜೋರು ಶಬ್ದ ಈ ಕಡೆಯಿಂದ ಸಪೋರ್ಟ್ ಮಾಡಿದವರೆಲ್ಲ ಖುಷಿ ಖುಷಿ ಅಂತ ಎಲ್ಲರೂ ಜೋರಾಗಿ ಕಿರ್ಚಿದ್ದಾರೆ. ಈ ಕಡೆಯಿಂದ ಇವನು ಹೇಗೆ ಮಾಡಿದ ಅನ್ನುವ ಕೋಪದಿಂದ ಆಗಬಾರ್ದಿತ್ತು, ಅವನಿಗೆ ಆಗೋಯ್ತು ಅನ್ನುವ ಸಿಟ್ಟು. ಒಂದು ಕಡೆಯಿಂದ ಕ್ಷತ್ರಿಯರು ಕೂಡ ಜೋರಾಗಿ ಸಿಟ್ಟು ಮಾಡಿಕೊಂಡು ಗಲಾಟೆ ಆಯ್ತಲ್ಲಿ. ಆದ ಒಂದು ಕೆಲಸದಿಂದ ಅಲ್ಲಿ ಜಗಳ ಜಾಸ್ತಿ ಆಯ್ತು. ಅವ್ರು ಇವ್ರಿಗೆ ಬೈಯೋದು, ಏನ್ ಅನ್ಕೊಂಡಿದ್ರು ನಮ್ಮ ಹುಡುಗರನ್ನ ತಮಾಷೆ ಮಾಡಿದ್ರ ನೋಡಿ ಈಗ ಹೇಗ್ ಮಾಡಿದ್ದಾರೆ ಅಂತ. ಈ ಕಡೆ ಇದ್ದವರು ಇದೇನೋ ಮೋಸ ಮಾಡಿದಿರಿ, ನಿಮ್ಗೆಲ್ಲ ಮೊದಲೇ ಹೇಳಿದ್ರು ಕಾಣುತ್ತೆ, ಯಾವ ಬಾಣ ಇಟ್ಕೊಂಡ್ರೆ ಆಗುತ್ತೆ, ಯಾವ ಧನುಸನ್ನು ಇಟ್ಕೊಂಡ್ರೆ ಆಗುತ್ತೆ, ಅಷ್ಟೊತ್ತಿಗೆ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಅವ್ರ ಕಡೆಯಿಂದ ಮಾತುಗಳೆಲ್ಲ ಜೋರಾಯ್ತು. ಅವನಿಗೆ ಹಾಗೆ ಹೊಡೆದ ತಕ್ಷಣ ಮೇಲಿನಿಂದ ಪುಷ್ಪಗಳೆಲ್ಲವೂ ಮಳೆಯಂತೆ ಅವನ ಮೇಲೆ ಸುರಿಯಿತು. ಖುಷಿಯಾಗಿ ಎಲ್ಲ ಬ್ರಾಹ್ಮಣರು ಓಡುವುದು, ಕೈ ಹಿಡಿದು ನಾವು ನಮ್ಮ ಅರ್ಜುನ ಗೆದ್ದು ಬಿಟ್ಟ ಅಂತಾದಾಗ ಆ ಕಡೆಯಿಂದ ಅವರಲ್ಲೂ ಸಿಟ್ಟು ಬಂತು. ಪಶ್ಚಾಚ್ಚ ಗತ್ವಾ ಪ್ರಸಮೀಕ್ಷೆ ಕೃಷ್ಣ ಪಾರ್ಥಸ್ಯ ವಕ್ಷಸ್ಯ ವಿಶಂಕಮಾನ ಕ್ಷಿಪ್ತ್ವಾ ಸ್ರಜಂ ಪಾರ್ಥಿವ ವೀರ ಮಧ್ಯೆ ವರಾಯ ವೌರೇ ದ್ವಿಜ ಸಂಘ ಮಧ್ಯೆ. ಅಂದ್ರೆ ಸ್ಟೇಜಿನ ಮೇಲೆ ಹೋಗ್ಲಿಕ್ಕೆಲ್ಲ ತಡೆ ಇತ್ತಲ್ಲಿ, ಎಲ್ಲರೂ ಹೋಗ್ಲಿಕ್ಕೆ ಆಗ್ಲಿಲ್ಲ, ಅಲ್ಲಲ್ಲೇ ಕಿರ್ಚ್ತಾ ಇದ್ರು. ಆದ್ರೆ ಅವನು ಧನುಸ್ಸನ್ನ ಭೇದಿಸಿ ಲಕ್ಷ್ಯವನ್ನ ಭೇದಿಸಿ ನಿಂತವನಿಗೆ ಸೀದಾ ಪುಷ್ಪವನ್ನ ಕೈಯಲ್ಲಿ ಹಿಡಿದು ಬಂದ ದ್ರೌಪದಿ ಮಾಲೆಯನ್ನ ಹಾಕಿದ್ದಾರೆ. ಹಾಕಿ ಅವಳು ಸ್ವಲ್ಪವೂ ಅದರಲ್ಲಿ ಶಂಕೆ ಪಡಲಿಲ್ಲ. ಅಯ್ಯೋ ಇವನಿಗೆ ಹಾಕ್ಬೇಕಾ, ಇವನು ಯಾರೋ ಒಬ್ಬ ಮಧ್ಯದಲ್ಲಿ ಎಲ್ಲಿಂದಲೂ ಎದ್ದು ಬಂದ್ರೆ ಇವನಿಗೆ ಅಡ್ರೆಸ್ ಇಲ್ಲ, ಹೆಸರಿಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ಏನೇನು ಅಂತ ಪೂರ್ವ ವೃತ್ತಿಗಳ ಬಗ್ಗೆ ಪರಿಚಯ ಇಲ್ಲ, ಏನು ಯೋಚನೆ ಮಾಡದೆ ಅವಿಶಂಕಮಾನ, ಒಂದು ಸಹಜವಾದ ಪೂರ ಗೊತ್ತಿದ್ರೆ ಯಾವ ರೀತಿ ನಡ್ಕೊಳ್ಬೇಕು ಅದೇ ರೀತಿ ಬಂದು ಮಾಲೆಯನ್ನ ಹಾಕಿದ್ದಾಳೆ. ಹೇಗಿತ್ತು ಅಂದ್ರೆ ಅದು ನೋಡ್ಲಿಕ್ಕೆ ಶಚಿ ಅಕಸ್ಮಾತ್ ದೇವೇಂದ್ರನನ್ನ ಮದುವೆ ಆಗಿದ್ರೆ ಹೇಗೆ ಕಾಣುತ್ತೋ ಹಾಗೆ ಕಾಣ್ತಾ ಇತ್ತು. ಸ್ವಾಹ ಅಕಸ್ಮಾತ್ ಅಗ್ನಿಯನ್ನ ಮದುವೆ ಆದಾಗ ಅವರ ಮದುವೆಯ ವೈಶಿಷ್ಟ್ಯ ಹೇಗಿತ್ತು ಹಾಗೆ ಕಾಣ್ತಾ ಇತ್ತು. ಲಕ್ಷ್ಮಿ ಯಥಾ ಮುಕುಂದಂ, ಹೇಗೆ ನಾರಾಯಣನನ್ನ ಶ್ರೀ ವರಿಸಿದಳೋ ಹಾಗೆ ಕಾಣಿಸ್ತಾ ಇತ್ತು. ಮಹೇಶ್ವರಂ ಪರ್ವತ ರಾಜಪುತ್ರಿ, ಪರ್ವತನ ಮಗಳಾದಂತಹ ಉಮೆಯನ್ನ ರುದ್ರದೇವ ಕೈ ಹಿಡಿದಾಗ ಏನೊಂದು ಸಂಭ್ರಮ ಇತ್ತೋ ಆ ಸಂಭ್ರಮ ಅವರಿಬ್ಬರ ಜೋಡಿಯಾದ ಕ್ಷಣಗಳಲ್ಲಿ ಎಲ್ಲರಿಗೂ ಕಣ್ಣ ಮುಂದೆ ಕಟ್ಟಿದ ಹಾಗೆ ಆ ಜೋಡಿಯ ಸಹಜವಾದ ಖುಷಿ ಅಥವಾ ಒಟ್ಟಾಗುವಿಕೆ ಅಂತನ್ನೋದು ಚಂದ ಕಂಡಿತ್ತು. ಚಂದ ಕಂಡಿದ್ದವರು ಕಂಡ್ರು. ಆದ್ರೆ ಕೆಲವರಿಗೆ ಏನಾದ್ರೂ ಚಂದ ಕಾಣುವುದಿಲ್ಲ. ಅವರಿಗೆ ತಮ್ಮ ಸಿಟ್ಟು, ತಮ್ಮ ಸೆಡವು, ತಮ್ಮ ದುರಾಗ್ರಹ ಇದೇ ತಲೆಯಲ್ಲಿರುತ್ತೆ.
ಆದ್ರಿಂದಾಗ ಅದನ್ನು ಅವರು ಗಮನಿಸಲಿಲ್ಲ. ನಚ ವಿಪ್ರೇಶ್ವಧಿಕಾರೋ ವಿದ್ಯತೆ ವರ್ಣಂ ಪ್ರತಿ ಸ್ವಯಂವರ ಕ್ಷತ್ರಿಯಾಣಂ ಇತೀಯಂ ಪ್ರಥಿತಾ ಶ್ರುತಿ. ಸ್ವಯಂವರದಲ್ಲಿ ಬ್ರಾಹ್ಮಣರು ಭಾಗವಹಿಸಬಹುದು ಅಂತ ಯಾವ ಧರ್ಮಶಾಸ್ತ್ರದಲ್ಲಿದೆ? ಭಾಗವಹಿಸಲೇಬಾರದಿತ್ತು. ಅವರು ಭಾಗವಹಿಸಿ ನಮ್ಮ ಈ ಸ್ವಯಂವರದ ಪ್ರಕ್ರಿಯೆಗೆ ಒಂದು ದೊಡ್ಡ ಕಪ್ಪು ಚುಕ್ಕೆಯನ್ನು ಇಟ್ಟು ಬಿಟ್ಟಿದ್ದಾರೆ. ಆದ್ರಿಂದಾಗಿ ಇದನ್ನು ನಾವು ಕ್ರಮ ಪ್ರಕಾರ ಅಧಿಕೃತವಾದ ಸ್ವಯಂವರ ಅಂತ ನಾವು ಇದನ್ನು ಪರಿಗಣಿಸುವುದಿಲ್ಲ. ಇದು ಅನಧಿಕೃತವಾದ, ಬೇಕು ಅಂತ ತಮಗೆ ಬೇಕಾದವರಿಗೆ ಪ್ರಶ್ನೆ ಏನ್ ಕೇಳ್ತೇನೆ ಅಂತ ಹೇಳಿ ಮೊದಲೇ ಫಿಕ್ಸ್ ಆಗಿ ಆಮೇಲೆ ಉಳಿದವರನ್ನು ಸುಮ್ಮನೆ ಇಂಟರ್ವ್ಯೂ ಮಾಡಿ ಕಳಿಸುವಂತಹ ರೀತಿಯ ವ್ಯವಸ್ಥೆ ಇದು ನಡೀತಾ ಇದೆ. ಆದ್ರಿಂದಾಗಿ ಅಥವಾ ಯದಿ ಕನ್ಯೇಯಂ ನ ಚ ಕಿಂಚಿತ್ ಭುಭೂಷತಿ ಅಜ್ಞಾನೇನಾಂ ಪರಿಕ್ಷಿಪ್ಯ ಯಾಮರಾಷ್ಟ್ರಾಣಿ ಪಾರ್ಥಿವ. ಅವರು ಎಲೈ ರಾಜರೇ, ಎಲ್ಲರೂ ಅವರ ಮೇಲೆ ಯುದ್ಧ ಮಾಡೋಣ, ಆದ್ರೆ ಯುದ್ಧ ಮಾಡಿ ಅವರನ್ನ ನಾವು ಕೊಲ್ಲುವುದು ಬೇಕಾಗಿಲ್ಲ, ಕೊಲ್ಲುವುದು ನಮಗೆ ಅಗತ್ಯ ಇರುವ ಕೆಲಸ ಅಲ್ಲ. ಇವರು ನಾಳೆ ಏನು ನಮಗೆ ಶತ್ರುಗಳಾಗಿ ನಿಲ್ಲುವಂತವರಲ್ಲ. ಆದ್ರೆ ನಮಗೆ ಆದ ಅವಮಾನಕ್ಕೆ ಅವನಿಗೆ ಆ ಹೆಣ್ಮಗಳು ಸಿಗಬಾರದು. ಅದಕ್ಕೋಸ್ಕರ ಅಜ್ಞಾನೇನಾಂ ಪರಿಕ್ಷಿಪ್ಯ, ಆ ಹೆಣ್ಮಗಳಂತವನು ಹೋಗಿ ಬೆಂಕಿ ಗುಂಡಕ್ಕೆ ಹಾಕ್ಬಿಡೋಣ, ನಮ್ಗೆ ಸಿಗ್ಲಿಲ್ಲ ಅಂದ್ರೆ ಅವನಿಗೂ ಸಿಗಬಾರ್ದು. ಇದು ಹುಚ್ಚು. ಈ ಕನ್ಯೆಯನ್ನ ಖಂಡಿತ ಅವನು ಪಡ್ಕೊಂಡು ಹೋಗ್ಬಾರ್ದು, ಇದು ನಮಗೆ ಅವಮಾನ. ಬ್ರಾಹ್ಮಣೋ ಯದಿ ಚಾಪಲ್ಯ ಲೋಭಾದ್ವಾ ಕೃತದಾದಿದಂ, ಅವನ್ ಬೇಕಾದ್ರೆ ಚಪಲಕ್ಕೊಳಗಾಗಿ ಈ ಧನುಸ್ಸನ್ನ ಎತ್ತಿ ಹೆದೆ ಏರಿಸಿ ಲಕ್ಷ್ಯವನ್ನ ಭೇದಿಸಿ ಗೆದ್ದಿರ್ಲಿ. ಆ ಗೆದ್ದಿದ್ದಕ್ಕೆ ನಾವು ಏನು ವಿರೋಧ ವ್ಯಕ್ತಪಡಿಸುವುದಿಲ್ಲ. ಆದ್ರೆ ಇನ್ನು ಮುಂದೆ ಇಂಥದ್ದು ಎಲ್ಲೂ ನಡೀಬಾರದು. ಈ ರೀತಿ ರಾಜರನ್ನೆಲ್ಲ ಕರೆದು ಅವ್ರು ಯಾರಿಗೂ ಆಗ್ಲಿಲ್ಲ, ಕೊನೆಗೊಬ್ಬ ಬ್ರಾಹ್ಮಣ ಗೆದ್ದೋದ ಅನ್ನೋ ಅವಮಾನ ಇನ್ನು ಮುಂದೆ ಎಲ್ಲೂ ಕೂಡ ಇದೇ ಕೊನೆ, ಇದೇ ಲಾಸ್ಟ್ ಅನ್ನುವ ರೀತಿಯಲ್ಲಿ ಆಗಬೇಕು ಅಂತ ಎಲ್ಲರೂ ಮಾತಾಡಿಕೊಂಡು ಇದ್ದಕ್ಕಿದ್ದ ಹಾಗೆ ಪುತ್ರ ಪೌತ್ರಂಚ ಯಚ್ಚಾನ್ಯದಸ್ಮಾಕಂ ವಿದ್ಯತೆ ಧನಂ, ಅವರಿಗೆ ಬೇಕಾದ್ರೆ ನಮ್ಮ ಕೈಯಲ್ಲಿರುವ ಸಂಪತ್ತನ್ನೆಲ್ಲ ಕೊಟ್ಟು ಬಿಡೋಣ. ಸ್ವಯಂ ವರಾಣಾಂ ಅನ್ಯೇಷಾಂ ಮಾಭೂ ದೇವಂ ವಿಧಾಗತಿ. ಇನ್ಯಾರು ಕೂಡ ಸ್ವಯಂವರ ಮಾಡುವಾಗ ಈ ರೀತಿಯಾದ ಅವ್ಯವಸ್ಥೆ ಉಂಟಾಗಬಾರದು. ಕ್ಷತ್ರಿಯರಿಗೆ ಅಂತಾದಾಗ ಅವಮಾನ ಭಯಾಚ್ಚೈವ ಸ್ವಧರ್ಮಶ್ಚ ರಕ್ಷಣಾ. ನಮ್ಮ ಧರ್ಮ ಅದು. ಕ್ಷತ್ರಿಯರು ಒಲಿಸಿಕೊಳ್ಬೇಕು ಅಂತ ಅನ್ನೋದು ನಮ್ಮ ಧರ್ಮ. ಅದನ್ನು ಉಳಿಸಿಕೊಳ್ಬೇಕು, ಅವಮಾನವನ್ನು ಪರಿಹರಿಸಿಕೊಳ್ಳಬೇಕು. ಇನ್ನು ಮುಂದೆ ಈ ರೀತಿ ಆಗಬಾರದು ಅಂತ ಒಂದು ಕಟ್ಟಳೆಯನ್ನು ತರುವುದಕ್ಕಾಗಿ ಈಗಲೇ ಇವರ ಮೇಲೆ ಯುದ್ಧ ಮಾಡಿ ದ್ರುಪದನನ್ನ ಸೋಲಿಸಿ ಆ ಹೆಣ್ಣನ್ನ ಕೊಂಡು ಹೋಗಿ ಬೆಂಕಿಗೆ ಹಾಕಬೇಕು ಅಂತ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾದ ಆಕ್ಷೇಪಗಳನ್ನ ಜೋರಾಗಿ ಮಾಡ್ತಾ ಯುದ್ಧಕ್ಕೆ ಅಲ್ಲಿದ್ದ ಕಟ್ಟಿದ್ದ ತಡೆಯನ್ನೆಲ್ಲ ಭೇದಿಸಿಕೊಂಡು ಸೀದಾ ಮುನ್ನುಗ್ತಾ ಇದ್ದಾರೆ ಅಂತ ಅನ್ನುವಷ್ಟರಲ್ಲಿ ತಕ್ಷಣ ದ್ರುಪದ ಓಡಿ ಬಂದ. ಹೀಗೆ ತುಂಬಾ ಎಕ್ಸೈಟ್ ಆಗಬೇಡಿ, ಸ್ವಲ್ಪ ಸಮಾಧಾನದ ಯೋಚನೆ ಮಾಡಿ. ನಾವು ಹೇಳಿದ್ದು ಮೊದಲು ಹಾಗೇನೆ, ಯಾರಿಗೆ ತೋಳ್ಬಲ ಇದೆಯೋ ಅವನು ಗೆಲ್ಲಬಹುದು ಅಂತ. ನನ್ನ ಆಲೋಚನೆಯಲ್ಲಿ ಇದ್ದದ್ದು ಬೇರೆ ಆದ್ರೂ ಇಲ್ಲಿ ನಡೆದದ್ದು ಬೇರೆ ಆದ್ರೆ ನಾನು ಶಾಂತವಾಗಿದ್ದೇನೆ, ನೀವು ಶಾಂತವಾಗಿರ್ಬೇಕು, ನಮಗೂ ಇದೇನು ಗೊತ್ತಿದ್ದು ಆಗಿದ್ದಲ್ಲ ಅಂತ ಏನು ಹೇಳಿದ್ರು ಅವ್ರು ಯಾರು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಆಗ ಅವ್ರು ಯಾರು ಕೂಡ ಅವನ ಮಾತು ಕೇಳದೆ ಬ್ರಾಹ್ಮಣರ ಮೇಲೆ ಯುದ್ಧಕ್ಕೆ ಅಂತ ಇದ್ದಕ್ಕಿದ್ದಾಗಿ ಜಿಗಿದು ಬಂದಾಗ ಇವ್ರ ಕೈಯಲ್ಲಿದ್ದ ದರ್ಬೆ, ಇವರ ಕೈಯಲ್ಲಿದ್ದ ಪಾತ್ರೆ, ಸೌಟು, ಸಟಗ ಏನೇನಿತ್ತು ಸುರುಕ್ಸುರುವ ಎಲ್ಲ ತೆಗೆದು ಅವ್ರ ಮೇಲೆ ಎಸಿಲಿಕ್ಕೆ ಶುರು ಮಾಡಿದ್ರು. ಆಗ ಭೀಮ ಹೇಳಿದ, ನೀವೆಲ್ಲ ಅದು ಇಟ್ಕೊಳ್ಳಿ, ನಾಳೆ ಕೆಲಸಕ್ಕೆ ಬೇಕದು, ಬಿಸಾಕಿದ್ರೆ ಕೊನೆಗೆ ಅದು ಇಲ್ಲ ಅಂತ ಆಗುತ್ತೆ, ನೀವು ಒಂದ್ ಕಡೆ ಸುಮ್ಮನೆ ನಿಂತ್ಕೊಂಡು ನೋಡಿ ಅಂತ ಸೀದಾ ಭೀಮಸೇನ ಮಧ್ಯಕ್ಕೆ ಹಾರ್ದ. ಮಧ್ಯದಲ್ಲಿ ಒಂದು ದೊಡ್ಡ ಮರ ಇತ್ತು ಆ ವೇದಿಕೆಯ ಭಾಗದಲ್ಲಿ, ಬೇರೆ ಸಮೇತ ಎತ್ತಿದ, ಪೂರ ದಡ 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 ಅಂತ ಎತ್ತಿ ನೆಲಕ್ಕೆ 4 ಸರ್ತಿ ಜೋರಾಗಿ ಬಾರಿಸಿದ ತಕ್ಷಣ ಅದರಲ್ಲಿರುವ ಎಲೆಗಳೆಲ್ಲ ಉದುರಿ ಹೋಗಿ ಒಂದಿಷ್ಟು ಉದ್ದದ ಕಸಬರಿಗೆ ತರ ರೆಡಿ ಆಯಿತು. ಓಡಿ ಬರ್ತಾ ಇದ್ರಲ್ಲ ಅಷ್ಟೂ ಜನರನ್ನು ಗುಡಿಸಿ ತೆಗೆದು ಸ್ಟೇಜ್ ಇಂದ ಹೊರಗೆ ಬಿಸಾಕಿದ, ಸೀಟ್ ಸಮೇತ ಹೊರಗೆ ಹೋಗಿ, ನಿಮ್ಗೆ ಯಾರು ಇರ್ಲಿಕ್ಕೆ ಯೋಗ್ಯತೆ ಇಲ್ಲ, ನಿಮಗೆ ಇಲ್ಲಿ ಇದ್ದು ಮರ್ಯಾದೆ ತೆಗಿಬೇಡಿ, ಹೊರಟೋಗಿ ಅಂತ. ತತಸ್ತು ಭೀಮೋದ್ಭುತ ಭೀಮ ಕರ್ಮ ಮಹಾಬಲೋ ವಜ್ರ ಸಮಾನ ಸಾರಃ ಉತ್ಪಾಟ್ಯ ದೌರ್ಭ್ಯಾಂ ದ್ರುಮಮೇಕ ವೀರಃ ಸವೃಕ್ಷಾದಾದಾಯ ರಿಪು ಪ್ರಮಾಥಿ. ರಿಪುಗಳನ್ನ ಸೋಲಿಸುವ ಗಟ್ಟಿ ಎದೆ ಉಳ್ಳಂತಹ ಭೀಮಸೇನ ವೃಕ್ಷಂ ಆದಾಯ, ಆ ಮರವನ್ನ ಗಟ್ಟಿಯಾಗಿ ಹಿಡಿದು ದಂಡೀವ ದಂಡಂ ಪಿತೃರಾಜ ಉಗ್ರಂ, ಹೇಗೆ ಯಮಧರ್ಮ ನಿಂತಿರ್ತಾನೋ ಹಾಗೆ ಗಟ್ಟಿಯಾಗದ ನೆಲಕ್ಕೆ ಊರಿ ನಿಂತು ಅವರಷ್ಟೂ ಜನರನ್ನ ಹೊಡೆದು ಉರುಳಿಸಿದಾಗ ಅರ್ಜುನ ಬಾಯಿ ಬಿಟ್ಟು ನೋಡ್ತಿದ್ದಾನಂತೆ. ವಿಸಿಸ್ಮಿಷ್ಯೇ ಚಾಪಿ ಭಯಂ ವಿಹಾಯ ತಸ್ತೌ ಧನುರ್ಗೃಹ್ಯ ಮಹೇಂದ್ರ ಕರ್ಮ. ಒಂದು ಕ್ಷಣದಲ್ಲಿ ಭೀಮಸೇನ ನಾವು ಬಿಲ್ಲನ್ನ ಹೆದೆ ಏರಿಸಿ ಯೋಚನೆ ಮಾಡಬೇಕು ಅಂತಂದ್ರೆ ಅದು ಗಟ್ಟಿ ಟೆನ್ಷನ್ ಇದ್ರೆ ಮಾತ್ರ ನಮ್ಮ ಬಾಣ ಹೇಳಿದ ದಿಕ್ಕಿಗೆ ಹೋಗುತ್ತೆ. ಬಾಣವು ಕೂಡ ಅದರಲ್ಲಿ ಸೆಲೆಕ್ಟ್ ಮಾಡಬೇಕು, ಇಂಥ ಬಾಣ ಮಾತ್ರ ಇಂಥದ್ದಕ್ಕೆ, ಕೆಲವು ಹೊಡೆಯುವುದಕ್ಕೆ ಮಾತ್ರ ಇರುತ್ತೆ, ಕೆಲವು ಕೊಲ್ಲುವುದಕ್ಕೆ ಇರುತ್ತೆ, ಕೆಲವು
ಕೆಲವು ಗಾಯ ಮಾಡೋದಕ್ಕೆ, ಕೆಲವು ಕಟ್ಟಿ ಹಾಕುತ್ತದೆ ಇರುತ್ತೆ. ಹೀಗೆ ನೂರಾರು ತರದ ಬಾಣಗಳನ್ನ ನಾವು ಹುಡುಕಿ ಯುದ್ಧ ಮಾಡುವಷ್ಟರಲ್ಲಿ ಎದುರುಗಡೆ ಅವರು ಏನಾದರೂ ಹೆಚ್ಚು ಕಮ್ಮಿ ಆಗಿ ಮೊದಲೇ ಮೈ ಮೇಲೆ ಬಿದ್ರೆ ನಾವು ಅದನ್ನ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಭೀಮಸೇನ ಇಷ್ಟೆಲ್ಲ ಕಾಯಿಲೆ ಇಲ್ಲ. ಒಂದು ನೆಗೆತಕ್ಕೆ ಮಧ್ಯಕ್ಕೆ ಬಂದ, ಎರಡನೇ ನೆಗೆತಕ್ಕೆ ಕೈಯಲ್ಲಿ ಇದ್ದು, ಮೂರನೇ ನೆಗೆತಕ್ಕೆ ನೆಲಕ್ಕೊಂದು ಹೊಡೆದ, ನಾಲ್ಕನೇ ನೆಗೆತಕ್ಕೆಲ್ಲ ಸಿಕ್ಸರ್ ಹೊಡೆದು 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 ಹೊರಗೆ ಬಿಸಾಕಿದ್ದಾನೆ. ಆದ್ರೆ ಕೆಲವರೆಲ್ಲ ತಪ್ಪಿಸಿಕೊಂಡಿದ್ದಾರೆ. ತಪ್ಪಿಸಿಕೊಂಡವರು ಮತ್ತೆ ಒಳಕ್ಕೆ ಬಂದಿದ್ದಾರೆ. ಅಷ್ಟೊತ್ತಿಗೆ ಅರ್ಜುನನು ತನ್ನ ಕೈಯಲ್ಲಿ ಧನುಸ್ಸನ್ನು ಹಿಡಿದು ಅಣ್ಣನಿಗೆ ಸಹಾಯಕ್ಕೆ ಜೊತೆಯಾಗಿ ನಿಂತಿದ್ದಾನೆ. ಸ ಏಷ ಸಿಂಹರ್ಷಭ ಮೇಖಲಾ ಸಿಂಹರ್ಷಭ ಖೇಲಗಾಮಿ ಮಹದ್ಧನು ಕರ್ಷತಿ ತಾಳ ಮಾತ್ರಂ ಏಷೋರ್ಜುನ ನಾತ್ರ ವಿಚಾರ್ಯಮಸ್ತಿ ಯದ್ಯಸ್ತಿ ಸಂಕರ್ಷಣ ವಾಸುದೇವ. ಹೇ ಸಂಕರ್ಷಣ ಅಂತ ಕೃಷ್ಣ ಬಲರಾಮನನ್ನ ಕುರಿತು ಹೇಳ್ತಾ ಇದ್ದೇನೆ. ಇವನು ಕೃಷ್ಣ ಅನ್ನೋದು ಹೌದಾ? ಹೌದಲ್ವಾ? ಹಾಗಾದ್ರೆ ಅವನು ಅರ್ಜುನ. ಅವನು ಇನ್ನೊಬ್ಬ ನಿಂತಿದ್ದಾನಲ್ಲ ಸೌಟ್ ಹಿಡ್ಕೊಂಡಾಗೆ ಅಷ್ಟು ದೊಡ್ಡ ಮರವನ್ನ, ಅದು ಭೀಮಸೇನ. ಉಗ್ರ ಕರ್ಮ ತಾಳ ದೊಡ್ಡ ಅಷ್ಟು ದೊಡ್ಡ ಮರವನ್ನು ಕೂಡ ಸಣ್ಣ ವಸ್ತುವಿನ ಹಾಗೆ ಆರಾಮಾಗಿ ಹಿಡ್ಕೊಂಡು ಎದುರುಗಡೆ ಬರ್ತಾ ಇದ್ದಾನಲ್ವಾ. ರಾಜ್ಞಾಂ ನಿಕಾರೇ ಸಹಸಾ ಪ್ರವೃತ್ತ. ರಾಜರನ್ನೆಲ್ಲ ಜೋರಾಗಿ ಪಕ್ಕಕ್ಕೆ ತಳ್ಳುತ್ತಾ ಎದುರಿಗೆ ಓಡಿ ಮುಂದಕ್ಕೆ ನುಗ್ತಾ ಇದ್ದಾನಲ್ವಾ. ಅವನೇ ವೃಕೋದರಾನ್ನಾನ್ಯ ಅವನು ವೃಕೋದರ ಬಿಟ್ಟು ಬೇರೆ ಅಲ್ಲ, ಅವನೇ ಭೀಮಸೇನ. ಕರ್ತುಂ ಸಮರ್ಥ ಸಮರೇ ಪೃಥಿವಿಯ. ಭೂಮಿಯಲ್ಲಿ ಯುದ್ಧ ಮಾಡುವುದು ಅಂತಿದ್ರೆ ಅದು ಇವರಿಬ್ಬರಿಂದ ಯುದ್ಧ ಹೇಗೆ, ಏನು, ಎತ್ತ ಅಂತ ಕಲಿಬೇಕು ಅಂತ ಹೀಗೆ ಇನ್ನಷ್ಟು ಧೈರ್ಯವಾಗಿ ಆಕೆ ವಸ್ತುತಃ ಕೃಷ್ಣನ ಕಡೆಯಿಂದ ಯಾರೂ ಕೂಡ ಆ ಸ್ವಯಂವರಕ್ಕೆ ಭಾಗವಹಿಸಲೇ ಇಲ್ಲ. ಬಾಣವನ್ನ ಎತ್ತುದಾಗ್ಲಿ ಬಿಲ್ಲನ್ನ ಹೊಡೆಯುವುದಾಗ್ಲಿ ಏನು ಮಾಡಲೇ ಇಲ್ಲ. ಯಾಕೆ ಅಂತಂದ್ರೆ ಅವರಿಗೆ ಮೊದಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದ ಕೃಷ್ಣ. ಅಂದ್ರೆ ಅವನಿಗೆ ಮೊದಲೇ ಗೊತ್ತಿತ್ತು ಅನ್ನೋದು ಇದರಿಂದ ಸಿದ್ಧ ಆಗುತ್ತೆ. ಸರಿ, ಎಲ್ರಿಗೂ ಖುಷಿ ಆಗೋಯ್ತು. ಸಾತ್ವಿಕಿಗೆ ತುಂಬಾ ಖುಷಿ ಆಯ್ತು. ಅರ್ಜುನ, ಭೀಮ ಇವರೆಲ್ಲ ಬದುಕಿದ್ದಾರೆ, ಎಲ್ಲ ಯಾದವರು ಖುಷಿ ಪಟ್ರು. ಹಾಗಾದ ಮೇಲೆ ಎಲ್ಲ ರಾಜರು ಒಂದೊಂದೇ ಸಿಟ್ಟು ಮಾಡಿಕೊಂಡು ಯುದ್ಧಕ್ಕೆ ಬಂದಾಗ ಇತ್ಯೇವ ಮುಕ್ತ್ವಾ ರಾಜಾನಃ ಸಹಸಾ ದದ್ರುಗುರ್ದ್ವಿಜಾನ್ ತತಃ ಕರ್ಣೋ ಮಹಾತೇಜಾಃ ಜಿಷ್ಣುಂ ಪ್ರತಿ ರಣೇಯಯೌ. ಎಲ್ಲರೂ ಕೂಡ ಅಯ್ಯೋ ಈ ಬ್ರಾಹ್ಮಣರ ಜೊತೆಗೆ ಏನಪ್ಪ ಯುದ್ಧ ಮಾಡುದು, ವಸ್ತುತಃ ಪೆಟ್ಟದಿಂದ ಓಡೋಗ್ತಾ ಇದ್ದಾರೆ. ನಮ್ದೊಂದು ಮರ್ಯಾದೆ ಇಲ್ವಾ? ಯುದ್ಧ ಮಾಡುವಾಗ ನಮ್ಗೆ ಸಮಾನರ ಹತ್ರ ಯುದ್ಧ ಮಾಡ್ಬೇಕು, ಹೋಗಿ ಸೌಟು ಸಟ್ಟಗೆ ಹಿಡ್ಕೊಂಡು ಮಾಡೋರ ಹತ್ರ ಯುದ್ಧ ಮಾಡುದೇನು, ನಮ್ಗೆ ಅದೆಲ್ಲ ಬೇಕಾಗಿಲ್ಲ ಅಂತ ಅನ್ನುವ ಹಾಗೆ ಕೆಲವರು ಓಡ್ತಾ ಇದ್ರೆ ತಪ್ಪಿಸಿಕೊಂಡು ಬಂದವ ಒಬ್ಬ ಕರ್ಣ, ಶಲ್ಯ, ದುರ್ಯೋಧನ, ದುಶ್ಯಾಸನ, ದುಸ್ಸಹ, ಹೀಗೆ ಒಂದು ಕೆಲವರು ಕೌರವರು ಒಂದಿಷ್ಟು ಜನ ಬಂದ್ರು. ಶಲ್ಯ, ಕರ್ಣ ಇಬ್ಬರು ಒಳಕ್ಕೆ ನುಗ್ಗಿ ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಯುದ್ಧಾರ್ಥಿ ವಾಸಿತಾ ಹೇತೋ ಗಜ ಪ್ರತಿ ಗಜಂ ಯಥಾ. ಒಂದು ಆನೆಯ ಜೊತೆಗೆ ಯುದ್ಧಕ್ಕೆ ಇಳಿದಂತೆ ಶಲ್ಯ ಮತ್ತು ಭೀಮನ ನಡುವೆ ಜೋರಾಗಿ ಯುದ್ಧ ನಡೆಯಿತು. ಆ ಯುದ್ಧ ನಡೆದದ್ದು ಬಹಳ ಆಶ್ಚರ್ಯ ಕೊಟ್ಟಿತು. ಎಲ್ಲರೂ ಕೂಡ ಆಶ್ಚರ್ಯದಿಂದ ಪ್ರತಿಯೊಬ್ಬರೂ ಕೂಡ ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರು ಬೀಳ್ತಾ ಇದ್ದಾರೆ. ದುರ್ಯೋಧನ ಸೀದ ಬಂದ ಒಳಕ್ಕೆ ಬರುವಾಗ ಅಷ್ಟೊತ್ತಿಗೆ ಧರ್ಮರಾಜ ಅವನಿಗೆ ಎದುರಾದ. ಧರ್ಮರಾಜನ ಜೊತೆಗೆ ಅವನಿಗೆ ಯುದ್ಧ ಆಯಿತು. ಧರ್ಮರಾಜ ಯುದ್ಧ ಮಾಡಿದ್ದು ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ತೇಷಾಂ ಶರಾಣಾಂ ವೇಗೇನ ಶಿತಾನಾಂ ತಿಗ್ಮ ತೇಜಸಾಂ. ಎಷ್ಟು ವೇಗವಾಗಿ ಕೈಯಲ್ಲಿ ಸಿಕ್ಕಿದ ಬಾಣಗಳನ್ನ ಎತ್ತಿ ಧರ್ಮರಾಜ ಬಾಣವನ್ನು ಬಿಡ್ತಾ ಇದ್ರೆ ದುರ್ಯೋಧನನಿಗೆ ನಿಲ್ಲಿಕ್ಕಾಗ್ಲಿಲ್ಲ ಅಂತೆ. ಕೈ ತಪ್ಪಿಸಿಕೊಂಡು ಅವನಿಂದ ತಪ್ಪಿಸಿಕೊಂಡ್ರೆ ಸಾಕು ಅಂತ ಓಡಿ ಹೋಗಿದ್ದಾನೆ. ಕರ್ಣ ಅರ್ಜುನನ ಜೊತೆಗೆ ಯುದ್ಧಕ್ಕೆ ನಿಂತಿದ್ದಾನೆ. ಕರ್ಣಂ ವೈಕರ್ತನಂ ಶ್ರೀಮಾನ್ ವಿಕೃಷ್ಯ ಬಲವದ್ಧನು ತೇಷಾಂ ವಿಮುಹ್ಯಮಾನೋ ರಾಧೇಯ ಯತ್ನಾತ್ತಂ ಅನುಧಾವತಿ. ಮೊದಲು ಪೆಟ್ಟುದಿಂದ ಅರ್ಜುನನ ಕೈಯಲ್ಲಿ, ಆಮೇಲೆ ಮತ್ತೆ ಸಾವರಿಸಿಕೊಂಡು ಯುದ್ಧಕ್ಕೆ ಬಂದಿದ್ದಾನೆ. ಅರ್ಜುನೇನ ಪ್ರಯುಕ್ತಾನ್ ಬಾಣಾನ್ ವೇಗವತಸ್ತದಾ ಪ್ರತಿಹತ್ಯ ನನಾದೋಚ್ಚೈಹಿ ಸೈನ್ಯಾನಿ ತದಪೂಜಯನ್. ಸೈನ್ಯವನ್ನೆಲ್ಲ ಜೊತೆಗಿಟ್ಟುಕೊಂಡು ಒಳಕ್ಕೆ ಬಂದವನೇ ಅರ್ಜುನನ ಜೊತೆಗೆ ಮತ್ತೆ ಯುದ್ಧಕ್ಕೆ ಬರ್ತಾ ಬರ್ತಾ ಕೇಳ್ತಾನೆ, ನೀನು ಅವನೇನ್ ಅನ್ಕೊಂಡಿದ್ದ, ಹೊಡೆದು ಮುಗಿಸ್ಬಿಡ್ಬೋದು, 2 ಸೆಕೆಂಡಿನ ಕೆಲಸ ಅಂತ. ಆದ್ರೆ ಅವನು ಕೊಡುವ ಪೆಟ್ಟನ್ನ ಸಹಿಸಿಕೊಂಡು ಮುಂದಕ್ಕೆ ಹೋಗ್ಲಿಕ್ಕೆ ಸುಮಾರು ಹೊತ್ತು ಬೇಕಾಯ್ತು ಅವನಿಗೆ. ಆಗ ಅವನು ಹೇಳ್ತಾನೆ, ನಿನ್ನ ನೋಡಿ ನನ್ಗೆ ತುಂಬಾ ಖುಷಿ ಆಯ್ತು. ನೀನು ಯಾರ ಹತ್ರ ಓದಿದ್ದಿದ್ದಲ್ಲ ನೀನು? ನನಗೆ ನಿನ್ನನ್ನು ನೋಡಿದಾಗ ಅನಿಸ್ತಾ ಇರೋದೇನು ಅಂದ್ರೆ ಧನುರ್ವಿದ್ಯೆಗೆ ಅಕಸ್ಮಾತ್ ಒಂದು ಆಕಾರ ಬಂದು ಬಿಟ್ರೆ ಅದು ನೀನಿರ್ಬೇಕು. ಅದು ಬಿಟ್ರೆ ಬೇರೆ ಕಾರಣ ಇಲ್ಲ. ನಿನ್ನಲ್ಲಿ ಅಷ್ಟು ಚಾಕಚಕ್ಯತೆ, ಚುರುಕುತನ, ಅದರ ಜೊತೆಗೆ ಅದನ್ನ ನಡೆಸಬೇಕು ಅಂತ ಅನ್ನುವಾಗ ಇರುವ ಗಾಂಭೀರ್ಯ, ಇದೆಲ್ಲವನ್ನು ನಿನ್ನ ನೋಡಿದಾಗ ಕೊನೆಗೆ ಹೇಳ್ತಾನೆ, ರಾಮೋವಾ ವಿಪ್ರಸತ್ತಮ, ಅಕಸ್ಮಾತ್ ನೀನು ಪರಶುರಾಮನ ವೇಷ ಬದಲಿಸಿಕೊಂಡು ಇಲ್ಲಿ ಬಂದಿದ್ಯಾ? ಅಥ ಸಾಕ್ಷಾತ್ ಹರಿಹಯ ಸಾಕ್ಷಾತ್ ವಾ ವಿಷ್ಣುರಚ್ಯುತಃ, ಅಥವಾ ಇಂದ್ರನೇ ಬಂದಿದ್ದಾನ?
ಇಂದ್ರನೇ ಬಂದದ್ದು ಒಂದು ರೀತಿಯಲ್ಲಿ. ಅಥವಾ ಕೊನೆಗೆ ಅಚ್ಯುತ ಕೃಷ್ಣನನ್ನ ಇನ್ನೊಂದು ರೂಪಾಂತರದಲ್ಲಿ ಇಟ್ಟುಕೊಂಡು ನಿನ್ನೊಳಗೆ ಪ್ರವೇಶ ಮಾಡಿ ಹೀಗೆ ಯುದ್ಧ ಮಾಡ್ತಾ ಇದ್ದಾನೆ. ಯಾರು ನೀನು? ನಿನ್ನ ಈ ಬಾಹುವೀರ್ಯವನ್ನ ನೋಡಿದಾಗ ವಿಪ್ರರೂಪಂ ವಿಧಾಯುಧ ಮನ್ಯೇಮಾಂ ಪ್ರತಿಯುಜ್ಯಸೆ, ನೀನು ನನಗೆ ನೇರವಾದ ರೂಪದಲ್ಲಿ ಯುದ್ಧ ಮಾಡ್ತಾ ಇಲ್ಲ. ನೇರವಾದ ಯುದ್ಧದಲ್ಲಿ ನನ್ನ ಜೊತೆಗೆ ಸೆಣಸಬಲ್ಲವರು 4-6 ಜನ ಮಾತ್ರ. ಒಂದು ಪರಶುರಾಮ, ಒಂದು ಕೃಪ, ಒಂದು ದ್ರೋಣ, ಒಂದು ಇಂದ್ರ, ಒಂದು ಅರ್ಜುನ. ಇದು ಬಿಟ್ರೆ ಬೇರೆ ಯಾರೂ ಇಲ್ಲ. ಹಾಗಿದ್ರೆ ನೀನು ಯಾರು? ಅದಕ್ಕೆ ಅವನು ಹೇಳ್ತಾನೆ, ಬ್ರಾಹ್ಮಣೋಸ್ಮಿ ಯುಧಾಂ ಶ್ರೇಷ್ಠ, ನಾನು ಬ್ರಾಹ್ಮಣ, ಯುದ್ಧವನ್ನು ಚೆನ್ನಾಗಿ ಕಲ್ತಿದ್ದೇನೆ. ಸರ್ವಶಾಸ್ತ್ರ ಭೃತಾಂವರ, ಶಾಸ್ತ್ರವನ್ನು ಶಸ್ತ್ರವನ್ನು ಎರಡನ್ನೂ ಅಧ್ಯಯನ ಮಾಡಿದ್ದೇನೆ. ವಿಶೇಷವಾಗಿ ಬ್ರಾಹ್ಮೇ ಪೌರಂದರೇ ಶಾಸ್ತ್ರೇ ನಿಷ್ಠಿತೋ ಗುರುಶಾಸನ, ಗುರುಗಳ ಅನುಗ್ರಹದಿಂದ ಬ್ರಹ್ಮ ಅಸ್ತ್ರವನ್ನ ಮತ್ತು ಪೌರಂದರ ಇಂದ್ರಾಸ್ತ್ರವನ್ನ ಚೆನ್ನಾಗಿ ಅಭ್ಯಾಸ ಮಾಡಿದ್ದೇನೆ. ನೀನು ಹೇಳು ಸೋತಿದ್ದೇನೆ ಅಂತ ಬಿಡ್ತೇನೆ, ಇಲ್ಲಾಂದ್ರೆ ಯುದ್ಧಕ್ಕೆ ಸಿದ್ಧ ಆಗು ಅಂತ ಮತ್ತೆ ಕೇಳಿದಾಗ ಮತ್ತೆ ಯುದ್ಧ ಆಗಿ ಕರ್ಣನ ಕೈಯಲ್ಲಿದ್ದ ಎಲ್ಲ ಶಸ್ತ್ರಗಳು ಪುಡಿ ಪುಡಿಯಾಗಿ ಕೈ ಚೆಲ್ಲಿ ಬಿದ್ದು ಹೋದ ನಂತರ ಇನ್ನು ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಚಿನ್ನ ಧನ್ವಾ ಮಹಾಬಲ, ಕೈಯಲ್ಲಿದ್ದ ಧನುಸ್ಸು ಮುರಿದೇ ಹೋಯಿತು. ಯುದ್ಧ ಮಾಡ್ಲಿಕ್ಕೆ ಏನೂ ಕೈಗೆ ಸಿಗ್ಲಿಲ್ಲ. ಓಡುವುದೊಂದೇ ದಾರಿ ಅಂತ ಅಂದುಕೊಂಡ ಕರ್ಣ ದುರ್ಯೋಧನಾಗಲು ಯಾವ ದಿಕ್ಕಿನಲ್ಲಿ ಓಡಿದ್ರೋ ಆ ದಿಕ್ಕಿನಲ್ಲೇ ಇವನು ಓಡಿದ. ಅದೇ ಹೊತ್ತಿಗೆ ಇನ್ನೊಂದು ಕಡೆಯಲ್ಲಿ ಸಹದೇವ ದುಶ್ಯಾಸನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ. ನಕುಲ ದುಸ್ಸಹನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ. ಅವರೂ ಕೂಡ ಹೊಡೆದಾಡಿ ಇನ್ನೇನು ಸೋಲ್ತಾ ಇದ್ದಾರಿದಾಗ ಎಲ್ಲ ಕೌರವರು ಒಟ್ಟಾದ್ರು. ಒಂದ್ ಸೈಡಲ್ಲಿ ಒಟ್ಟಾಗಿ ಅವರವರೇ ಮಾತಾಡಿಕೊಂಡ್ರು, ಅಯ್ಯೋ ಈ ಬ್ರಾಹ್ಮಣರ ಜೊತೆ ಯುದ್ಧ ಮಾಡಿ ನಮ್ಗೊಂದು ಕಳಂಕ ತಂದ್ಕೊಳ್ಳೋದು ಎಷ್ಟು ಸರಿ, ಅವ್ರೇನಾದ್ರೂ ಮಾಡ್ಕೊಳ್ಳಿ, ಅವರು ತಾತಿದ್ದು, ಅವರು ತಿಂದಿದ್ದು, ಅವ್ರು ಉಂಡಿದ್ದು, ಅವ್ರು ಮಲಗಿದ್ದು, ನಮ್ಗೆ ಯಾಕೆ ತಲೆಬಿಸಿ, ಹೊರಡೋಣ ಇಲ್ಲಿಂದ, ಇದನ್ನು ಮಾಡಿ ನಾವು ಇನ್ನಷ್ಟು ತಲೆ ಕೆಡಿಸ್ಕೊಳ್ಳೋದು ಅಗತ್ಯ ಇಲ್ಲ ಅಂತ ಹೀಗೆ ಹೇಳ್ತಾ ಇರುವಷ್ಟರಲ್ಲೇ ಶಲ್ಯನನ್ನ ಆಕಾಶದಕ್ಕೆ ಹೀಗೆ ಜೋರಾಗಿ ಎತ್ತಿ ಭೀಮಸೇನ ನೆಲಕ್ಕೆ ಹೊತ್ತಾಕ್ಬಿಟ್ಟ. ಇಷ್ಟಾದ ಮೇಲಂತೂ ಇನ್ನು ಉಳಿದವರೊಂದಿಷ್ಟು ಚಳ್ಳೆ ಪಿಳ್ಳೆಗಳೆಲ್ಲ ಯುದ್ಧಕ್ಕೆ ಅಲ್ಲಲ್ಲಿ ಹಿಂದಿಂದ ನಿಂತು ಆ ಕಡೆ ಈ ಕಡೆಯಿಂದ ಒಂದೊಂದು ಮಧ್ಯ ಸರ್ತಿ ಹೊಡೆದು ಬಂತು ಯುದ್ಧಕ್ಕೆ ಅಂತ ಬರ್ತಾ ಇದ್ದವರೆಲ್ಲ ಇನ್ನು ಇವ್ರ ಕೈಯಲ್ಲಿ ಶಲ್ಯ ಕರ್ಣ ಇಬ್ರು ಓಡಿ ಆಯ್ತು ಅಂದ್ಮೇಲೆ ನಾವಿನ್ನು ನಿಲ್ಲುದಲ್ಲ ಅಂತ ಹೇಳಿ ಎಲ್ಲರೂ, ಅದು ಕೇವಲ ಒಂದು 10 ಜನ ಇದ್ದ ಜಾಗ ಅಲ್ಲ, ಲಕ್ಷಾಂತರ ಜನ ಸೇರಿದಂತಹ ದೊಡ್ಡ ವೇದಿಕೆಯಲ್ಲಿ ಬ್ರಾಹ್ಮಣರ ನಡುವೆ ಅಷ್ಟೊತ್ತಿಗೆ ಒಬ್ಬೊಬ್ರು ಮಾತಾಡ್ಕೊಳ್ತಾರೆ, ಇವ್ರು ಯಾರೋ ಸಾಮಾನ್ಯರಲ್ಲ, ವೇಷ ಬದಲಿಸಿಕೊಂಡು ಯಾರೋ ಬಂದಿದ್ದಾರೆ, ಹೀಗೆ ಇವರ ಹಿನ್ನೆಲೆ ಏನು ಅಂತ ನಾವು ತಿಳ್ಕೊಳ್ಬೇಕು ಅಂತ ಮಾತಾಡ್ತಾ ಇದ್ರು. ಧರ್ಮರಾಜನಿಗೆ ಕಿವಿಗೆ ಬಿತ್ತು. ತಕ್ಷಣ ಭೀಮಸೇನನಿಗೆ ಒಂದು ಕಣ್ಸನ್ನೆ ಹಾಕಿದ, ಇನ್ನಿಲ್ಲ ಹೆಚ್ಚೊತ್ತಿರಬಾರದು, ಹೊರಡು ಅಂತ. ಅರ್ಜುನನಿಗೆ ಭೀಮಸೇನನು ಕೈಯಲ್ಲಿ ಇಳಿಸಿ, ಆಯ್ತು ಅದು ಯುದ್ಧ ಮುಗಿಸುವಾಗ ಒಂದು ಚಿಹ್ನೆ ಏನೋ ಇರುತ್ತೆ, ಎಲ್ಲ ಕೈ ತೋರಿಸಿದ. ಅವನು ಕೂಡ ಅವನ ಪಕ್ಕಕ್ಕೆ ಬಿಟ್ಟು, ಕೈಗೆ ಯಾರ್ಯಾರು ಅಡ್ಡ ಬರ್ತಾ ಇದ್ರೆ ಸುಮ್ಮನೆ ಅವರನ್ನು ಪಕ್ಕಕ್ಕೆ ಸರಿಸ್ತಾ ಯುದ್ಧ ಮಾಡದೆ ಹಾಗೆ ಮುಂದಕ್ಕೆ ಬ್ರಾಹ್ಮಣರ ನಡುವಿನ ಜನರ ಮಧ್ಯದಲ್ಲಿ ಲೀನರಾದ್ರು. ದ್ರೌಪದಿಯನ್ನ ಗಟ್ಟಿಯಾಗಿ ಹಾಗೆ ಹಿಡ್ಕೊಂಡು ಒಳಗಿಂದೊಳಗೆ ಸೀದ ಬಂದ್ರು. ಜನರು ಮಾತಾಡ್ಕೊಳ್ತಾ ಇದ್ರು, ಅಂತೂ ಈ ಸ್ವಯಂವರ ಬಹಳ ಚೆನ್ನಾಗಿತ್ತು ಅಂತ ಕೆಲವರು, ಸ್ವಲ್ಪ ಮಜಾ ಇತ್ತು. ಇಲ್ಲಾಂದ್ರೆ ಯಾರೋ ಒಬ್ಬ ಬಂದ ಗೆದ್ದೋದ ಏನು ಖುಷಿ ಇರ್ತಿರ್ಲಿಲ್ಲ. ಇದು ಯಾರು ಗೆಲ್ಬೇಕು ಅಂತ ಅನ್ಕೊಂಡಿದ್ರು ಅವ್ರು ಯಾರು ಗೆಲ್ಲೇ ಇಲ್ಲ, ಯಾರು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ರು ಲಾಸ್ಟ್ ಓವರ್ ಅಲ್ಲಿ ಎಲ್ಲಾ ಬಾಲ್ ಉಲ್ಟಾ. ಹೀಗೆ ಒಂದು ಬಹಳ ಸ್ವಾರಸ್ಯ ಇತ್ತು. ಬೆಟ್ಟು ಕಟ್ಟಿದವರೆಲ್ಲ ತಲೆ ಮೇಲೆ ಸಗಣಿ ತಕ್ಕೊಳ್ಳೋ ಕಾರ್ಯಕ್ರಮ ಆಯ್ತು ಅಂತ ಯೋಚನೆ ಮಾಡಿಕೊಳ್ಳುವ ಹಾಗೆ ಎಲ್ಲ ಅಂತೂ ನಮ್ಮ ಸ್ವಯಂವರದಲ್ಲಿ ಬ್ರಾಹ್ಮಣರಿಗೆ ಗೆಲುವಾಯಿತು ಅಂತ ಜೋರು ಸುದ್ದಿ ಆಯಿತು. ಮಹಾ ಬ್ರೇಕಿಂಗ್ ನ್ಯೂಸ್ ಇದು. ಹಾಗಾಗಿ ಸಾಮಾನ್ಯ ನ್ಯೂಸ್ಗಿಂತ ವಿಶೇಷ ನ್ಯೂಸ್ ಆಗಿ ಎಲ್ಲರೂ ಖುಷಿಯಿಂದ ಬರ್ತಾ ಇರುವಾಗ ಅವರು ಸೀದಾ ಭೀಮನ್ ಜೊತೆಗೆ ಎನಿಮಿಟೀಸ್ ಅಲ್ಲ, ಅದು ಸ್ವಯಂವರದಲ್ಲಿ ಜಿದ್ದು ಅಷ್ಟೇ, ಇನ್ನೇನು ಕಾರಣ ಅಲ್ಲ. ಸ್ವಯಂವರದಲ್ಲಿ ಬ್ರಾಹ್ಮಣರು ಗೆಲ್ಲುವುದು ಅಂದ್ರೆ ಏನರ್ಥ? ಅದು ಏನ್ ಗೊತ್ತಾ, ಸಮೂಹ ಸನ್ನಿ. ಒಬ್ಬ ಶುರು ಮಾಡಿದಾಗ ಈ ಕಡೆ ನಮ್ಮ ಪಾರ್ಟಿ ಅಂತ ಒಂದು ಬಂದ್ಬಿಡುತ್ತೆ, ಕ್ಷತ್ರಿಯ ನಾವೆಲ್ಲ ಒಂದು ಅಂತ. ವಸುಧ ಅವರವರೇ ಕಿತ್ತಾಡ್ತಾ ಇದ್ರು. ಅವಳನ್ನು ನೋಡುವಾಗ ಮೊದಲು ಇವನಿಗೆ ಜಾಗ ಬಿಡುದು, ಅವನಿಗೆ ಏನ್ ಹೇಳೋದು, ಅವನಿಗೆ ತೋರಿಸ್ಕೊಡುದು, ಅವ್ರ ಬಗ್ಗೆ ಇಲ್ಲ ಸಲ್ಲದ ಸುದ್ದಿಗಳನ್ನು ಹಬ್ಬಿಸುದು, ಇದೆಲ್ಲ ಆಗ್ತಿತ್ತು. ಯಾವಾಗ ಅವ್ರು ನಮ್ಗೆ ಯಾರಿಗೂ ಸಿಗ್ಲಿಲ್ಲ ಅಂತಂದ್ರೆ ನಾವೆಲ್ಲ ಒಂದು ಪಾರ್ಟಿ. ಈಗ ಆಗ್ತಿಲ್ವಾ? ಕೇಳಲಿಲ್ಲ, ಡೈರೆಕ್ಟ್ ಆಗಿ ಯಾರು ಕೇಳಲೇ ಇಲ್ಲ. ಅವರೆಲ್ಲ ಬ್ರಾಹ್ಮಣರ ವೇಷದಲ್ಲಿ ಯಾರು ಅಂತ ಏನ್ ಕೇಳುದು, ಸುಮ್ಮನಿದ್ರು. ಸಾತ್ವಿಕಿ ಅಂತಂದ್ರೆ ಸತ್ಯಕನ ಮಗ ಅಲ್ಲ, ಅಂದ್ರೆ ಇಲ್ಲಿ ಅವನು ಯುದ್ಧಕ್ಕೆ ಬರ್ತಾನಲ್ಲ, ಅದು ಇಲ್ಲ, ಯುದ್ಧಕ್ಕೆ ಬರಲ್ಲ, ಖುಷಿ ಪಟ್ಟ ಅಂತ ಹೇಳಿ. ಹೌದು, ಅಂದ್ರೆ ಅವನು ಕೃಷ್ಣನ ಜೊತೆಗೆ ಯಾದವರು ಬಂದಲ್ಲಿ ಸಾತ್ವಿಕಿ ಒಬ್ಬ ಸಂಬಂಧ. ಅವರು ಸ್ವಯಂವರ ನೋಡ್ಲಿಕ್ಕೆ ಅಂತ ಬಂದರು ಕೃಷ್ಣನ ಆಣತಿಯ ಮೇರೆಗೆ. ನಿಮಗೆ ಒಂದು ವಿಶೇಷ ತೋರಿಸ್ತೇನೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದ.
ಆ ವಿಶೇಷತೆಯನ್ನು ತೋರಿಸ್ಲಿಕ್ಕೋಸ್ಕರ ಎಲ್ಲರನ್ನ ಅಲ್ಲಿ ಕೂಡಿಸಿ ತೋರಿಸಿದ್ರು. ಯಾರನ್ನ? ಯಾರನ್ನ? ಸಾತ್ಯಕಿಗೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಕೃಷ್ಣನಿಗೆ ಇತ್ತು, ಬಲರಾಮನಿಗೆ ಇರ್ಬೋದು. ಅಷ್ಟು ಬಿಟ್ಟರೆ ಬೇರೆಯವರೆಲ್ಲ ಅಷ್ಟು ಸುಲಭದಲ್ಲಿ ಅಸಾಧ್ಯವಾದ ಮಾತು. ಇಲ್ಲ, ವಸುಧಃ ಇದಕ್ಕಿಂತ ಮುಂಚೆ 15 ವರ್ಷದವರಾಗಿ ಎಲ್ಲ ದೇಶದ ಸಂಪತ್ತನ್ನ ಒಂದು ಕಡೆಗೆ ಕ್ರೋಢೀಕರಣಗೊಳಿಸುವಾಗ ಹೋಗಿ ಯುದ್ಧ ಮಾಡ್ಕೊಂಡು ಬಂದಿದ್ದ. ಯುಧಿಷ್ಠಿರ ಸಹ ಯುದ್ಧದಲ್ಲಿ ನಿಂತ್ರೆ ಗಟ್ಟಿ, ನಿಲ್ಲುವುದು ಕೆಲವೊಮ್ಮೆ ಲೇಟ್ ಆಗ್ತಿತ್ತು. ಲೇಟ್ ಆಗುದು ಅಂದ್ರೆ ಅದಕ್ಕೆ ಕಾರಣ ತಮ್ಮಂದ್ರೆ ಬೇಡ ಅಂತ ಹೇಳಿದ್ವಿ ಎಲ್ಲ ಕಡೆಯಲ್ಲಿ. ನೀನ್ ಬೇಡ ಅಣ್ಣ, ನೀನಲ್ಲೇ. ಎಲ್ಲರೂ ಸಾಮಾನ್ಯ ಹಾಗೆ ಅಲ್ವಾ? ಯಾರೋ ಒಬ್ರು ದೊಡ್ಡವರಿದ್ದಾಗ ಅವರ ಕೆಳಗಿದ್ದವರು ಭಕ್ತರು ಬೇಡ ನೀವು ಅಲ್ಲೇ ಇರಿ, ನಾವು ಹೋಗಿ ತಗೊಂಡ್ ಬರ್ತೇವೆ, ನಾವು ಹೋಗಿ ಮುಗಿಸ್ಕೊಂಡು ಬರ್ತೇವೆ ಅಂತಾನೆ ಹೇಳುದು. ಅದು ನಾವು ಮನೆಯಲ್ಲಿ ಎಲ್ಲ ಕೂತಿದ್ದವರು ಬಾಗಿಲು ತಟ್ಟಿದ್ರೆ ನಾವು ಹೋಗಲ್ಲ, ಒಂದ್ ಮಗುನ್ ಕಳಿಸ್ತೇವೆ ಫಸ್ಟ್ ಹೋಗ್ಬ ಅಂತ. ಆಮೇಲೆ ಅಲ್ಲಿ ಹೋಗಿ ಅದು ಅಮ್ಮ ನೀನೇ ಬರ್ಬೇಕಂತ ಹೇಳಿದ್ಮೇಲೆ ಅಮ್ಮ ಹೋಗ್ತಾರೆ. ಹಾಗೆ ಯುದ್ಧಕ್ಕೆ ಸಹಜವಾಗಿ ಮೊದಲು ಚಿಕ್ಕವರು ಪ್ರವೇಶ ಮಾಡುತ್ತಾರೆ, ಒಂದು ಅದಕ್ಕೋಸ್ಕರ ಅಂತ ನಿಯಮಿತಗೊಂಡವರು. ಆದ್ರೆ ಅದು ತುಂಬಾ ಜನ ಆದಾಗ ಎಲ್ಲರೂ ಒಟ್ಟಾಗಬೇಕಾದ ಪ್ರಸಂಗ ಬಂತು. ಆಗ ದುರ್ಯೋಧನನ ಎದುರುಗಡೆ ಧರ್ಮರಾಜ ಎದುರಾದ. ಅರ್ಜುನನನ್ನು ಕಳಿಸುವಂತ ಧನುರ್ವೇದ ಅನ್ನುವುದನ್ನ ಫಸ್ಟ್ ಗಮನಿಸುವಾಗ ಅದು ಅರ್ಜುನ ಅಂದ್ರೆ ಧನುರ್ವಿದ್ಯೆಯನ್ನ ಅಲ್ಲ, ಅಣ್ಣ ತಮ್ಮಂದ್ರಲ್ಲೇ ಅಂಡರ್ಸ್ಟ್ಯಾಂಡಿಂಗ್. ಅದು ಅರ್ಜುನ ಹೋಗಿ ಭೇದಿಸಿ ಬರುವುದು ಅಂತ ಲಕ್ಷ್ಯಕ್ಕೆ ಕೊಟ್ಟಾಗ ಅದು ಅರ್ಜುನ ಗುರಿ. ಈಗ ಯಾರೇ ಆದ್ರೂ ನಾವು ಆಟ ಅಂತಂದಾಗ ಫಸ್ಟ್ ಬ್ಯಾಟಿಂಗಿಗೆ ಈಗ ಒಂದೇ ಓವರ್ ಆಡ್ಲಿಕ್ಕೆ ಇರುವುದು, ಯಾರನ್ನು ಕಳಿಸ್ತಾರೆ? ಚೆನ್ನಾಗಿ ಆಡೋನನ್ನು ಕಳಿಸ್ತಾರೆ. ಅವನು ಯುದ್ಧನೇ ಬಿಲ್ಲೇ ಬೇಕಾಗಿಲ್ಲ, ತೆಗೆದು ಬಾಣನ್ನೇ ಪುಡಿ ಮಾಡ್ತಿದ್ದ. ಅದಲ್ಲ, ಧನುರ್ವಿದ್ಯೆಯನ್ನು ಉಪಯೋಗಿಸಬೇಕು ಅಂತ ಅನ್ನುವ ಅಪೇಕ್ಷೆ ಅಂತ ಅವರಿಗೆ ಗೊತ್ತಿತ್ತು. ಅರ್ಜುನನನ್ನೇ ಉದ್ದೇಶವಾಗಿಟ್ಟುಕೊಂಡು ದುಬ್ಬದ ಮದುವೆ ಅವಳನ್ನ ಪಡೆದಿದ್ದಾನೆ ಅನ್ನುವುದು ಪಾಂಡವರಿಗೆ ಗೊತ್ತಿದೆ. ಯಾಕಂದ್ರೆ ಅವ್ರು ಹೇಳಿದ್ದಾರೆ, ದೃಷ್ಟದ್ಯುಮ್ನನ್ನ ಪಡೆದದ್ದು ದ್ರೋಣನನ್ನ ಕೊಲ್ಲಿಕ್ಕೆ, ದ್ರೌಪದಿಯನ್ನ ಪಡೆದದ್ದು ಅರ್ಜುನನನ್ನ ಅಳಿಯನನ್ನಾಗಿ ಮಾಡಿಕೊಳ್ಳಿಕ್ಕೆ ಅಂತ. ಆ ದೃಷ್ಟಿಯಲ್ಲಿ ಅರ್ಜುನನನ್ನೇ ಕಳುಹಿಸಿದ್ರು ಅಷ್ಟೇ. ಹೌದು ಹೌದು. ಅಷ್ಟು ಚೆನ್ನಾಗಿ ವೇಷವನ್ನ ಮರೆಸಿದ್ರು ಅಂತ ಅದೇ ಮುಂದೆ ಡೌಟ್ ಬರ್ತಾರೆ ಎಲ್ಲ, ಮುಂದೆ ಎಲ್ಲ ಡೌಟ್ ಬರ್ತಾರೆ, ಇವರು ಸಾಮಾನ್ಯರಂತೂ ಅಲ್ಲವೇ ಅಲ್ಲ ಅಂತ. ಇದು ಒಂದು ದಿವಸದಲ್ಲಿ ವೇಷ ಹಾಕಿದ್ದು ನೀವು ನಾಟಕದ ವೇಷ ಅನ್ಕೊಳ್ಬೇಡಿ. ಅಲ್ಲ, ಅದಕ್ಕೆ ಅವರು ನೇರವಾಗಿ ಎಲ್ಲವನ್ನು ಮೊದಲು ತಾವು ಕಲ್ತ ಹಾಗೆ ಹೇಗಿತ್ತೋ ಹಾಗೆ ಪ್ರಯೋಗಿಸಿದ್ದಾರೆ ಅಂತಿಲ್ಲ. ಒಟ್ಟು ಯುದ್ಧ ಮಾಡುವಾಗ ಕೈಗೆ ಸಿಕ್ಕಿದ್ದೆಲ್ಲ ಬಾರಿಸೋದು, ಕ್ರಮ ಪ್ರಕಾರ ಅದೇ ಬಾಣ ಅದೇ ತರದ್ದು ಏನೂ ಇಲ್ಲ. ಏನ್ ಸಿಕ್ಕಿದೆ ಅದೇ ನೀವು ಅನ್ಕೊಂಡಿದ್ದೆ, ನಾನು ಹೇಳಿದ್ರಿಂದ ಗೊತ್ತಾಗ್ತಾ ಇದೆ. ಅಲ್ಲಿ ಅವ್ರು ಅಷ್ಟೇ ಜನ ಯುದ್ಧ ಮಾಡಿದ್ರೆ ಎಲ್ಲಾ ಬ್ರಾಹ್ಮಣರ ಜೊತೆಗೆ ಒಬ್ಬೊಬ್ರು ಹಿಡ್ಕೊಂಡು ಯುದ್ಧ ಮಾಡ್ತಿದ್ದಾರೆ. ಅದರಲ್ಲಿ ಇವನು ಒಂದ್ ಕಡೆ ಇದ್ದಾನೆ, ಅದಕ್ಕೆ ಅವ್ರು ಕಣ್ಸನ್ನೆ ಮಾಡಿದ ಅಷ್ಟು ದೂರದಿಂದ. ಒಂದೇ ಕಡೆ ಇಲ್ಲಿ ಇರ್ಲಿಲ್ಲ ಅವರು. ಒಂಥರ ಇದ್ರೆ ಎಲ್ಲಾ ಬ್ರಾಹ್ಮಣರು ಅದೇ ತರ ಕಚ್ಚೆ ಹಾಕಿರ್ತಾರೆ, ಅದೇ ಕಡೆ ಶಾಲ ಹಾಕೊಂಡಿರ್ತಾರೆ, ಅದೇ ತರ ಗಡ್ಡೆ ಬಿಟ್ಟಿರ್ತಾರೆ, ತಲೆ ಸೂಳಿ ಬಿಟ್ಟಿರ್ತಾರೆ. ನಿಮಗೆ ಒಂದ್ಸರ್ತಿ ಯಾವ್ದಾದ್ರು ಪಾಠಶಾಲೆ ಕರ್ಕೊಂಡು ಹೋಗ್ತೇನೆ, ಆ ಮಕ್ಕಳನ್ನ ಒಂದ್ಸರ್ತಿ ನೋಡಿ, ಇದ್ರ ನೀವು 5 ಜನ ಯಾರಾದ್ರೂ ಅಣ್ಣ ತಮ್ಮಂದ್ರು ಒಂದೇ ಕುಟುಂಬದವರು ಗೊತ್ತಾಗುತ್ತಾ? ಹೇಳಿ, ಗೊತ್ತಾಗಲ್ಲ. ಎಲ್ಲ ರಾಶಿ ಜನ ಎಲ್ಲ ಒಂದೇ ತರ ಇರ್ತಾರೆ. ಸರಿ, ಜನರೆಲ್ಲ ತೀರ್ಮಾನ ಮಾಡಿದ್ರು. ದುರ್ಯೋಧನ, ಶಲ್ಯ, ಕರ್ಣ ಇಂಥ ಮಹಾತ್ಮರೆಲ್ಲ ಇಲ್ಲಿ ಬಂದು ಸೋತು ಹೋಗಿದ್ದಾರೆ ಅಂದ್ರೆ ನಮ್ಮಲ್ಲಿ ಬ್ರಾಹ್ಮಣ್ಯದಲ್ಲಿ ಒಂದು ಬಲ ಇದೆ ಅನ್ನೋದು ಖುಷಿಯ ಸಂಗತಿ ಅಂತ ಹೇಳಿಕೊಂಡ್ರು. ಕೃಷ್ಣನು ಕೂಡ ಇವರು ಬಲರಾಮಾದಿಗಳಿಗೆ ತಿಳಿಸಿದ್ರು, ಇವರು ಪಾಂಡವರೇ ಕರ್ಕೊಂಡು ಹೋಗ್ತಾ ಇರುವುದು ಅಂತೆಲ್ಲ ಹೇಳಿ ಅವರು ಸೀದಾ ಹೊರಟರು. ಮಾಯಾನ್ವಿತೈರ್ವಾ ರಕ್ಷೋಭಿಹಿ ಸುಘೋರೈಹಿ ದೃಢವೈರಿಭಿಹಿ ವಿಪರೀತಂ ಮತಂ ಜಾತಂ ವ್ಯಾಸಸ್ಯಾಪಿ ಮಹಾತ್ಮನಃ. ಆದ್ರೆ ಒಳಗಿನಿಂದ ಮನೆಯಲ್ಲಿ ಕೂತ ತಾಯಿ ಕುಂತಿ ಯೋಚನೆ ಮಾಡ್ತಾ ಇದ್ದಾಳೆ, ಬರಬೇಕಾದ ಸಮಯಕ್ಕೆ ಇನ್ನೂ ಬಂದಿಲ್ಲ. ಅಲ್ಲಿ ಸ್ವಲ್ಪ ಯುದ್ಧ ಆಗುವಾಗ ಸ್ವಲ್ಪ ಟೈಮ್ ಜಾಸ್ತಿ ಆಗೋಯ್ತಲ್ವಾ, ಅವರಷ್ಟೊತ್ತಿಗೆ ಬರ್ಬೇಕಿತ್ತು, ಬಂದಿಲ್ಲ ಅಂತ ತಾಯಿ ಯೋಚನೆ ಮಾಡ್ತಾ ಅಕಸ್ಮಾತ್ ಮೋಸವನ್ನೇ ಜೀವದ ಉಸಿರನ್ನಾಗಿಟ್ಟುಕೊಂಡ ದುರ್ಯೋಧನಾದಿಗಳು ಎಲ್ಲಿಯಾದವರನ್ನು ಗುರುತಿಸಿ
ಸುಮ್ಮನೆ ಎಲ್ಲಿಯಾದ್ರೂ ಗೊತ್ತಾಯಿತು ಅಂತ ಮಾಡಿ ಏನಾದ್ರೂ ತೊಂದರೆ ಕೊಟ್ರ, ವಿಪರೀತ ಏನಾದ್ರೂ ಆಯ್ತಾ, ವ್ಯಾಸರು ಹೇಳಿದ್ದಾರೆ ಇವರೇ ಗೆದ್ದು ಬರ್ತಾರೆ, ಇವರಿಗೆ ಅದು ಮೀಸಲಾದ ಜಾಗ ಅಂತ, ಅವರ ಮಾತು ಕೂಡ ಸುಳ್ಳಾಗುವ ಸಾಧ್ಯತೆ ಇದೆಯಾ ಅಂತ ಇಷ್ಟು ಯೋಚನೆ ಮಾಡ್ತಾ ಅದನ್ನೇ ಯೋಚನೆ ಮಾಡ್ತಾ ಮನೆಯೊಳಗೆ ತನ್ನ ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ಮಕ್ಕಳ ಧ್ವನಿ ಕೇಳಿಸಿತು. ಅಮ್ಮ ತಂದಿದ್ದೇವೆ. ಗತ್ವಾ ತುತಾಂ ಭಾರ್ಗವ ಕರ್ಮಶಾಲಾಂ. ಒಬ್ಬ ಭಾರ್ಗವನ ವಂಶೋತ್ಪನ್ನನ ಮನೆಯಲ್ಲಿ ಉಳ್ಕೊಂಡಿದ್ದವರು ಹುಡುಗರೆಲ್ಲ ಮನೆಯ ಹತ್ತಿರಕ್ಕೆ ಬಂದು ತಾಂ ಯಾಜ್ಞಸೇನೀಂ ಪರಮ ಪ್ರತೀತೌ ಭಿಕ್ಷೇತ್ಯಥಾ ವೇದಯತಾಂ ನರಾಗ್ರ್ಯೌ. ಭಿಕ್ಷೆಯನ್ನು ತಂದಿದ್ದೇವೆ ಅಂತ, ಇವತ್ತಿನ ಪಾಲು ಸಿಕ್ಕಿದೆ ಅಂತ ಹೇಳಿದ್ರು. ಇವತ್ತಿನ ಪಾಲು ಸಿಕ್ಕಿದೆ ಅಂತ ಅವಳು ಯಥಾ ಕುಟೀಗತ. ಕುಟಿ ಅಂದ್ರೆ ಮನೆಯ ಒಳಗೆ, ಗುಡಿಯ ಒಳಗಿದ್ದವಳು. ಕುಟಿ ಅನ್ನುವ ಶಬ್ದ ಗುಡಿ ಅನ್ನುವ ಶಬ್ದದ್ದೇ ಮೂಲ ಶಬ್ದ. ಕುಟೀಗತ ಮನೆಯ ಒಳಗಿದ್ದವಳು. ಹಾಗೆಯೇ ಅನವೇಕ್ಷ್ಯ ಪುತ್ರವು, ಮಕ್ಕಳನ್ನು ನೋಡ್ಲಿಲ್ಲ ಹೊರಗೆ ಯಾರನ್ನ ಏನನ್ನ ಹೇಗೆ ಏನು ತಂದಿದ್ದಾರೆ ಅಂತ. ಪ್ರೋವಾಚ ಭುಂಕ್ತೇತಿ ಸಮೇತ್ಯ ಸರ್ವೇ ಸಮೇತ್ಯ ಭುಂಕ್ತ. ಎಲ್ಲರೂ ಜೊತೆಗೂಡಿ ಅದನ್ನ ಉಪಭೋಗಿಸಿ ಅಂತ ಹೇಳಿದ್ವಿ. ಅವಳು ಏನೋ ತಂದ ತಿನಿಸು ತಿಂಡಿಯನ್ನ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಅನ್ಕೊಂಡು ಕೇಳಿದ್ದು. ಪಶ್ಚಾಚ್ಚ ಕುಂತಿ. ಆಮೇಲೆ ಅವರೆಲ್ಲ ಮುಖ ನೋಡ್ಕೊಂಡು ಏನಿದು ಹೀಗೆ ತಾಯಿಯ ಮಾತು ಬಂತಲ್ವಾ ಅಂತ ಪ್ರತ್ಯುತ್ತರ ಬರದೇ ಇದ್ದಾಗ ತಾಯಿ ಹೊರಗೆ ಬಂದು ನೋಡ್ತಾಳೆ. ನೋಡಿದ್ರೆ ಪ್ರಸಮೀಕ್ಷ ಕೃಷ್ಣ. ದ್ರೌಪದಿಯನ್ನು ನೋಡಿದ ಮೇಲೆ ಕಷ್ಟಂ ಮಯಾ ಭಾಷಿತ ಮಿತ್ಯುವಾಚ. ಅಯ್ಯೋ ಎಂಥ ಅಚಾತುರ್ಯದ ಮಾತಾಡಿಬಿಟ್ಟೆ ನಾನು ಅಂತ ತಾಯಿ ಹೀಗೆ ಹೇಳಿ, ನಾನು ಯಾವತ್ತೂ ತಪ್ಪು ಮಾತಾಡೋಳಲ್ಲ. ನನ್ನ ಮಾತಿನ ಕನಸಿನಲ್ಲೂ ಅಥವಾ ಯಾವುದೇ ನಿದ್ದೆಯ ಸಂದರ್ಭದಲ್ಲೂ ಎದ್ದು ಕೇಳುವಾಗಲೂ ನನ್ನ ಬಾಯಿಂದ ಅಂದ್ರೆ ಆಗದೇ ಇರಬಹುದಾದ ವಿಷಯವನ್ನ ನನ್ನ ನಾಲಿಗೆಯಿಂದ ಮಾತಾಗಿ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ನನ್ನ ಮಾತು ಇವತ್ತು ಸುಳ್ಳಾಗೋಯ್ತಲ್ವ, ಇವತ್ತು ನಾನು ಅಧರ್ಮದ ಬಗ್ಗೆ ಮಾತಾಡಿಬಿಟ್ನಲ್ವಾ ಅಂತ ಒಂದು ಕ್ಷಣ ಅವಳಿಗೆ ಕಳವಳ ಉಂಟಾಯಿತು. ಈ ಕನ್ಯೆ ದ್ರುಪದನ ಮಗಳು ಕರ್ಕೊಂಡು ಬಂದಿದ್ದೀರಿ ಅಂತ ನನಗೆ ಗೊತ್ತಿಲ್ಲದೆ ನಾನು ಹೇಳಿಬಿಟ್ಟೆ ಮಾತಿನ ಭರದಲ್ಲಿ. ಇದನ್ನು ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ನನಗೆ ವಿಭ್ರಮಕ್ಕೊಳಗಾಗ್ತಾ ಇದ್ದೇನೆ, ಚಿಂತನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೀಗೆ ಹೇಳಿದಾಗ ತಕ್ಷಣ ಅಣ್ಣ ಹೇಳ್ತಾನೆ, ಯಾರು ಧರ್ಮರಾಜ, ಅಲ್ಲ ಧನಂಜಯಂ ವಾಕ್ಯಮಿದಂ ಭವಾಚಿ ತ್ವಯಾಜಿತ. ನೀನು ಇವಳನ್ನು ಗೆದ್ದದ್ದು. ಹೇ ಫಲ್ಗುಣ, ಯಾಜ್ಞಸೇನಿ ತ್ವಯೈವ ಶೋಭಿಷ್ಯತೆ. ನಿನಗೆ ಇವಳು ಶೋಭೆ, ನೀನು ತಾನೇ ಗೆದ್ದದ್ದು, ನೀನು ಮದುವೆ ಆಗು. ಆಗ ನೀವು ಮದುವೆ ಆದರೆ ಇದು ಸರಿ ಹೋಗುತ್ತೆ ಅಂತ ಹೀಗೊಂದು ಸಮಾಧಾನವನ್ನು ಹೇಳಿದಾಗ ಅರ್ಜುನ ಹೇಳ್ತಾನೆ, ನಾನು ಮದುವೆ ಆಗ್ಲಿಕ್ಕೆ ಆಗಲ್ಲ ಅಣ್ಣ. ಯಾಕಂದ್ರೆ ನೀವು ದೊಡ್ಡವರು ಇರ್ಬೇಕಾದ್ರೆ ನಾನು ಸಣ್ಣವನು ಮೊದಲು ಮದುವೆ ಆಗೋದು ಯಾವ ಅರ್ಥ? ಭೀಮಸೇನ ಇದ್ದಾನೆ, ನೀನಿದ್ದಿ, ಅವರಿಗೆ ಮದುವೆ ಆಗದೆ ನಾನು ಮದುವೆ ಆಗೋದು ಯಾವ ರೀತಿ ಇದ್ರೂ ಸರಿ ಹೋಗುವುದಿಲ್ಲ. ಒಂದ್ ಮದುವೆ ಆಗಿದೆ ಅಲ್ವಾ ನಿಮ್ಗೊಂದು ಪ್ರಶ್ನೆ. ಆ ಮದುವೆ ಅಂತ ಅನ್ನೋದು ಅವರಿಗೆ ರಾಜಧರ್ಮಕ್ಕೆ ಸಂಬಂಧಪಟ್ಟ ಮದುವೆ ಅಲ್ಲ. ಅದು ಅವಳಾಗಿ ಬಯಸಿ ಬಂದು ಮಕ್ಕಳನ್ನ ಪಡೆಯಬೇಕು ಅನ್ನೋ ಅಷ್ಟೇ ಉದ್ದೇಶದಿಂದ ಅದು ನಿರಂತರ ದಾಂಪತ್ಯ ಅಲ್ಲ, ತಾತ್ಕಾಲಿಕ ದಾಂಪತ್ಯ. ಹಾಗಾಗಿ ಅದು ಮದುವೆ ಅಂತ ಲೆಕ್ಕಕ್ಕೆ ಬರುವುದಿಲ್ಲ. ಹಾಗಾಗಿ ಭೀಮಸೇನ ಕೂಡ ಅಲ್ಲೇ ಇದ್ದಾನೆ, ನಕುಲ ಸಹದೇವರು ಇನ್ನೂ ನಮ್ಮ ಜೊತೆಗೆ ಇದ್ದಾರೆ. ಇದೆಲ್ಲ ಹೇಗೆ ಸರಿ ಹೋಗುವುದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಅವನು ಕೂಡ ನನಗೆ ಏನು ಯೋಚನೆ ಬರ್ತಾ ಇದೆ ಅಂದ್ರೆ, ಅಮ್ಮ ಹೇಳಿ ಯೋಚನೆ ಮಾಡಿ ನೀನು ಹೇಳು, ಅದರಂತೆ ನಡೆಯುತ್ತೆ ಹೊರತು ನಾನು ಮದುವೆ ಆಗ್ಬೇಕು ಅಂತ ಒತ್ತಾಯ ಮಾಡಬೇಡಿ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಎಲ್ಲರೂ ಹೇಳ್ತಿದ್ದಾರೆ. ಆದ್ರೆ ದೃಷ್ಟಿಂ ನಿವೇಶಯಾಮಾಸುಹು ಪಾಂಚಾಲ್ಯಾಂ ಪಾಂಡುನಂದನಾ. ಪಾಂಚಾಲಿಯ ವಿಷಯದಲ್ಲಿ ಎಲ್ಲರ ಮನಸ್ಸು ಅಲ್ಲಿ ಸೆಳೀತಾ ಇದೆ, ಎಲ್ಲರ ಗಮನವು ಅತ್ತವೇ ಇದೆ. ನಮ್ಗೆ ಇದು ಲೋಕದ ದೃಷ್ಟಿ ಮಾತ್ರ ಕಾಣುತ್ತೆ, ಆದರೆ ಅವರ ದೃಷ್ಟಿ ಇರುವುದು ಅಲ್ಲಿ ಅವರವರ ವಿಶೇಷ ಶಕ್ತಿಗಳಲ್ಲಿದೆ. ಅದು ಒಂದು ಹೆಣ್ಣಲ್ಲ, ಅದರ ಕಥೆ ಒಂದು ಮತ್ತೆ ಮುಂದೆ ಬರುತ್ತೆ. ಅಂದ್ರೆ ಹೀಗೆ ಅವರವರಿಗೆ ಸಂಬಂಧಪಟ್ಟ ಸೆಳೆತದ ಸಂಗತಿಗಳು ಅಲ್ಲಿ ಇದೆ ಎನ್ನುವ ಕಾರಣಕ್ಕಾಗಿ ಜಿಷ್ಣೋರ್ ವಚನ ಮಾದಾಯ ಭಕ್ತಿ ಸ್ನೇಹ ಸಮನ್ವಿತಂ. ಅವನು ತುಂಬಾ ಶ್ರದ್ಧೆ ಪುರಸ್ಸರವಾಗಿ ಅಣ್ಣಂದಿರಿಗೆ ಒಪ್ಪಿಸಿಕೊಳ್ಬೇಕು ಅಂತ ಈ ಮಾತು ಹೇಳಿದ್ದಾದ್ರೂ ಕೂಡ ಎಲ್ಲರ ಗಮನ ಆ ಕಡೆ ಇದ್ದಾಗ ಸಂಪ್ರೇಕ್ಷಾನ್ಯೋನ್ಯಮಾಸೀನಾ. ಅವನು ಇವನನ್ನು ನೋಡುದು, ಇವನು ಅವನನ್ನು ನೋಡುದು, ಮತ್ತೆ ಎಲ್ಲರೂ ನೋಡುದು ಅವಳನ್ನೇ. ಇದನ್ನು ಕುಂತಿ ನೋಡ್ತಾನೆ. ಕುಂತಿ ನೋಡಿದ ಮೇಲೆ ಎಲ್ಲರಿಗೂ ಹೃದಯದಲ್ಲಿ ಹೃದಯೈ ತಾಂ ಅಧಾರಯನ್, ಎಲ್ಲರ ಹೃದಯದಲ್ಲಿ ಅವಳ ಪ್ರತಿಬಿಂಬ ಚೆನ್ನಾಗಿ ಭದ್ರವಾಗಿ ಕೂತಿದೆ. ಇದು ಇನ್ನು ಯಾವುದೋ ಒಬ್ಬನಿಗೆ ಮದುವೆ ಮಾಡಿ ಕೊಟ್ರೆ ಅವರಲ್ಲೇ ಪರಸ್ಪರ ವೈರುಧ್ಯಕ್ಕೆ ಕಾರಣ ಆಗುತ್ತೆ ಅಂತ ಸಾಮಾಜಿಕ ನೆಲೆಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಆಕೆ ತಾಯಿ ಒಂದು ಲೋಕದ ದೃಷ್ಟಿಯಿಂದ ಯೋಚನೆ ಮಾಡಿದ್ದು. ಅವರಲ್ಲಿ ಇದ್ದ ಕಥೆ ಅದೇನು ಅಂತ ಮುಂದೆ ವ್ಯಾಸರು ಹೇಳ್ತಾರೆ. ಹೀಗೆ ದ್ರೌಪದಿಯನ್ನ ನಾನು ಮೊದಲೇ ಹೇಳಿದಂತೆ
ಸರ್ವೈ ಎಲ್ಲರೂ ಕೂಡ ಮದುವೆ ಆಗುವುದೇ ಸರಿ ಅಂತ ನನಗನ್ನಿಸ್ತಾ ಇದೆ. ತೇಷಾಂ ಆಕಾರ ಭಾವಜ್ಞ, ಪ್ರತಿಯೊಬ್ಬರ ಆಕಾರ, ಪ್ರತಿಯೊಬ್ಬರ ನಡೆ, ಪ್ರತಿಯೊಬ್ಬರ ಮಾತಿನಲ್ಲಿ ಸೆಳೆತ ಇದ್ದದನ್ನು ಗಮನಿಸಿದಂತಹ ತಾಯಿ ಜೊತೆಗೆ ಯುಧಿಷ್ಠಿರ ಇಬ್ರು ಕೂಡ ಅಮ್ಮ ಹೇಳಿದ್ದೆ ಕರೆಕ್ಟ್, ನನಗೆ ಇದರಲ್ಲಿ ತಪ್ಪು ಅಂತ ಅನಿಸ್ತಾ ಇಲ್ಲ. ಎರಡು ಕಾರಣ, ನನ್ನ ಮನಸ್ಸು ಇದನ್ನು ಒಪ್ಕೊಳ್ತಾ ಇದೆ. ಎರಡನೇದು, ಕುಂತಿ ಯಾವತ್ತು ತಪ್ಪು ಹೇಳಿದವಳಲ್ಲ. ಆ ದೃಷ್ಟಿಯಲ್ಲಿ ನಮ್ಮ ಮದುವೆ ಸಾಮಾಜಿಕ ಕಟ್ಟುಪಾಟಿನ ವಿಷಯದಲ್ಲಿ ನಾವೆಲ್ಲರೂ ಒಂದಾಗಿರ್ಬೇಕು ಅಂದ್ರೆ ಸರ್ವೇಶಾಂ ದ್ರೌಪದಿ ಭಾರ್ಯ ಭವಿಷ್ಯತಿ ಸಾ ಶುಭ ನಹ ಸರ್ವೇಶಾಂ, ನಮ್ಮೆಲ್ಲರಿಗೂ ಕೂಡ ಆಕೆಯೇ ಹೆಂಡತಿ ಆಗ್ತಾಳೆ. ಆಗ ಮಧ್ಯದಲ್ಲಿ ಜನಮೇಜಯ ಕೇಳ್ತಾನೆ, ಅಲ್ಲ ಯುದ್ಧಕ್ಕೆ ಬಂದಾಗ ಎಲ್ಲರೂ ಬಂದಿದ್ರು ಅಂತಂದ್ಮೇಲೆ ಕೃಷ್ಣ ಯಾಕೆ ಭಾಗವಹಿಸಲಿಲ್ಲ, ಕ್ಷತ್ರಿಯರು ಒಂದು ಕಡೆಯಿಂದ ಇರಬೇಕಾದ್ರೆ ಅಂತ ನಿಮಗೆ ಬಂದ ಪ್ರಶ್ನೆಯನ್ನ ಜನಮೇಜಯ ಕೇಳ್ತಾನೆ. ವಿದ್ಧಂಚ ಲಕ್ಷ್ಯಂಚ ನತಸ್ಯ ಹೇತೋ ಆಚಕ್ಷ್ವಮೇ ವಿಪದಾಂ ವರಿಷ್ಠ, ಕೇಶವಲ್ಲಿ ಶಕ್ತನಾಗಿದ್ರೂ ಕೂಡ ಯಾಕೆ ಪ್ರಯೋಗ ಮಾಡಲಿಲ್ಲ? ಆಗ ವೈಶಂಪಾಯನರು ಹೇಳ್ತಾರೆ, ಶಕ್ತೇನ ಕೃಷ್ಣೇನ ಚ ಕಾರ್ಮುಕಂ ತತ್ ನಾರೋಪಿತಂ ಜ್ಞಾತು ಕಾಮೇನ ಪಾರ್ಥಾನ್. ಪಾರ್ಥರು ಬಂದು ಬದುಕಿದ್ದಾರೆ ಅಂತ ತೋರಿಸ್ಲಿಕ್ಕೋಸ್ಕರ ಅಲ್ಲಿಗೆ ಬಂದದ್ದು ಹೊರತು, ತನಗೆ ಶಕ್ತಿ ಇದ್ದರೂ ಕೂಡ ಪಾಂಡವರನ್ನ ಪರಿಚಯಿಸ್ಲಿಕ್ಕೋಸ್ಕರ ಅಲ್ಲಿಗೆ ಬಂದಿದ್ದ ಹೊರತು, ಜೀವಂತವಾಗಿ ಬದುಕಿದ್ದಾರೆ ಅಂತ ತನ್ನವರಿಗೆ ಗುರುತುಪಡಿಸ್ಲಿಕ್ಕೋಸ್ಕರ ಬಂದಿದ್ದ ಹೊರತು ಭಾಗವಹಿಸಲಿಕ್ಕೆ ಬಂದಿರಲಿಲ್ಲ. ಹೀಗೆ ಹೇಳಿ ಆ ಕಡೆಯಿಂದ ಮತ್ತೊಂದು ಸರ್ತಿ ಇಡೀ ಹಿಂದಿನ ಕಥೆಯನ್ನ ಸಂಕ್ಷೇಪದಲ್ಲಿ ಹೇಳಿಬಿಡ್ತಾನೆ. ಎರಡು ಪ್ರಸಂಗಗಳನ್ನ, ಅಂದ್ರೆ ದ್ರೌಪದಿ ಹುಟ್ಟಿದ್ದು ಮತ್ತೆ ಕೃಷ್ಣ ಹುಟ್ಟಿದ್ದು, ಈ ಎರಡು ಕಥೆಗಳನ್ನ ಮತ್ತೆ ಒಂದು ಸಣ್ಣ ಸಂದರ್ಭವಾಗಿ ವಿವರಿಸ್ತಾರೆ. ಕೃಷ್ಣೋಹಮಸ್ಮೀತಿ ನಿಪೀಡ್ಯ ಪಾದೋ ಯುಧಿಷ್ಠಿರಸ್ಯಾಜಮೈಢಸ್ಯ ರಾಜ್ಞಃ. ಆಯ್ತು, ಪಾಂಡವರು ಮನೆಗೆ ಬಂದಿದ್ದಾರೆ. ಬಂದಾಗ ಕೃಷ್ಣ ಹಿಂಬಾಲಿಸಿಕೊಂಡು ಬಂದಿದ್ದಾನೆ ಒಬ್ಬನೇ. ಬಂದವನೇ ಗಟ್ಟಿ, ಅಲ್ಲಿ ಕೂತವರಲ್ಲಿ ಮಧ್ಯದಲ್ಲಿ ಧರ್ಮರಾಜ ಇದ್ದ. ಕಾಲನ್ನ ಗಟ್ಟಿ ಹಿಡಿದು ನಮಸ್ಕಾರ ಮಾಡಿ ಧರ್ಮರಾಜನಿಗೆ, ಕೃಷ್ಣೋಹಂ, ನಾನು ಕೃಷ್ಣ, ನಿಪೀಡ್ಯ ಪಾದು, ಕಾಲನ್ನ ಗಟ್ಟಿ ಹಿಡಿದಿದ್ದಾನಂತೆ. ಹಿಡಿದು ಯುಧಿಷ್ಠಿರಸ್ಯಾಜಮೀಢಸ್ಯ ರಾಜ್ಞಃ, ಧರ್ಮರಾಜ ಆಜಮೀಢ ಅಂತ ಕರೀತಾರೆ, ಅಜಮೀಢನ ವಂಶದಲ್ಲಿ ಬಂದವರು ಅನ್ನುವ ಕಾರಣಕ್ಕಾಗಿ ಅವನಿಗೆ ನಮಸ್ಕಾರ ಮಾಡಿದಾಗ ರೌಹಿಣೇಯ ಅಣ್ಣನಾದ ಪಕ್ಕದಲ್ಲಿ ಇವನು ಇದ್ದ, ಬಲರಾಮನು ಇದ್ದ, ಅವನು ಕೂಡ ಸಚಾಪಿ, ಅವನು ಕೂಡ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಇಬ್ರು ಕೂಡ ಪರಸ್ಪರ ಮಾತನಾಡಿಕೊಂಡ್ರು. ಭೀಮಸೇನ ಬಂದ, ತಬ್ಬಿಕೊಂಡ. ಅರ್ಜುನ ಬಂದ, ತಕ್ಷಣ ಗೊತ್ತಾಯಿತು. ಅರ್ಜುನ ಕೃಷ್ಣನಿಗೆ ನಮಸ್ಕಾರ ಮಾಡಿದ. ಇದೆಲ್ಲ ವಯಸ್ಸಿನಿಂದ ದೊಡ್ಡವನು, 1.5 ವರ್ಷ. ಹಾಗಾಗಿ ಕೃಷ್ಣ ಅವನಿಗೆ ನಮಸ್ಕಾರ ಮಾಡ್ತಾನೆ. ಇಲ್ಲಿ ಅಂತಲ್ಲ, ಎಲ್ಲಾ ಕಡೆಯಲ್ಲೂ ಯುಧಿಷ್ಠಿರನನ್ನ ಎಷ್ಟು ಸರ್ತಿ ಭೇಟಿಯಾಗಿದ್ದಾನೋ, ಮೊನ್ನೆ ತಾನೇ ಬಂದು ಮಾತಾಡಿದ್ದಾನೆ, ಇವತ್ತು ಯಾಕೆ ಮತ್ತೆ ನಮಸ್ಕಾರ ಮಾಡಬೇಕು? ಇಲ್ಲ, ಪ್ರತಿ ಸಲ ಭೇಟಿಯಾದಾಗ್ಲೂ ಕುಂತಿಗೆ ಯುಧಿಷ್ಠಿರನಿಗೆ ಕೃಷ್ಣ ನಮಸ್ಕಾರ ಮಾಡಿಯೇ ಮುಂದುವರಿಯುವುದು. ಎಲ್ಲಿಗೆ? ವಿದುರನಿಗೂ ಅಷ್ಟು ಆತ್ಮೀಯತೆ ತೋರಿಸ್ತಾನೆ ಅವನು ನಮಸ್ಕಾರ ಮಾಡಿ. ಧೃತರಾಷ್ಟ್ರನಿಗೆ, ಗಾಂಧಾರಿಗೆ, ಹೀಗೆ ಎಲ್ಲಿ ದೊಡ್ಡವರು ಅಂತಿದ್ದಾರೋ ಅಲ್ಲಿ ಎಲ್ಲ ಕಡೆಯಲ್ಲೂ ಕೃಷ್ಣ ನಾನ್ ದೇವರು, ನಾನೇ ನಮಸ್ಕಾರ ಮಾಡಬೇಕು ಅಂತ ಯಾವತ್ತೂ ಅಹಂಕಾರದ ಪ್ರವೃತ್ತಿಯನ್ನು ತೋರಿಸಿಲ್ಲ. ಇದು ಮತ್ಯಾವತಾರ. ಯಾರು ಗೊತ್ತಿತ್ತು, ಆದ್ರೆ ಸಂಬಂಧಗಳು ಬಂದಾಗ ಅವನದನ್ನ ಮಾಡ್ತಾ ಇದ್ದಾಗ ಅದನ್ನ ಸುಮ್ಮನೆ ಅನುಸರಿಸ್ತಾರಷ್ಟೇ, ಲೋಕದ ವ್ಯವಹಾರ. ಗೊತ್ತಿದ್ದಾಗಲೂ ಕೆಲವೊಮ್ಮೆ ಹಾಗೆ ದೊಡ್ಡವರು ನಡ್ಕೊಳ್ತಾರೆ. ಅದನ್ನ ಬೇಡ ಅಂತ ಹೇಳಿದವರು ದೇವಕಿ ವಸುದೇವ, ನಮಸ್ಕಾರ ಮಾಡಬೇಡ ಕೃಷ್ಣ ನೀನು, ನಮ್ಗೆ ಮೋಹ ಬರುತ್ತೆ ಅಂತ. ಆದ್ರೂ ಅವನು ಹೇಳ್ದ, ನಿಮ್ಗೆ ಮೋಹ ಬರ್ಲಿಕ್ಕೆಲ್ಲ ಮಾಡ್ತಾ ಇರೋದು, ಲೋಕಕ್ಕೆ ಶಿಕ್ಷಣ ಕೊಡಬೇಕು ಅಂತ ಮಾಡ್ತಾನೆ. ಮಕ್ಕಳು ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಬೇಕು ಅಂತ ತೋರಿಸ್ತಾ ಇರೋದು ನಾನು ಅಂತ ಹೀಗೆ ಹೇಳ್ತಾನೆ. ಅಂದ್ರೆ ಅವರು ಹಾಗೆ ನೀನು ನಮ್ಮ ಮಗ ಅಂತ ಅಷ್ಟಕ್ಕೆ ನಾವು ಸಂಕೋಚಗೊಂಡು ಬಿಡ್ತೇವೆ. ನೀನು ನಮಸ್ಕಾರ ಮಾಡ್ತಾ ಇದ್ರೆ ನಮಸ್ಕಾರ ಮಾಡಬೇಡ, ನಾನ್ ನಮಸ್ಕಾರ ಮಾಡಬೇಕು ಅಂತ ಹೇಳಿದಾಗ ಕೃಷ್ಣ ಹೇಳಿದ ಮಾತು. ಹಾಗೆ ಅವನು ಎಲ್ಲ ಕಡೆಯಲ್ಲೂ ಕೂಡ ಒಂದು ಅದಕ್ಕೆ ಒಂದು ಹೇಳುವುದೇನು ಅಂದ್ರೆ, ನಾವೆಷ್ಟೇ ದೊಡ್ಡವರಾದ್ರೂ ಸಾಮಾಜಿಕ ನಿಯಮಗಳನ್ನ ಮೀರಬಾರದು, ತಪ್ಪಬಾರದು. ಅದು ನಮ್ಮ ಕರ್ತವ್ಯ. ಯಾಕೆಂದ್ರೆ ಬೇರೆಯವರು ನಮ್ಮನ್ನ ನೋಡಿ ಅನುಸರಿಸ್ತಾ ಇರ್ತಾರೆ. ಸಯತ್ ಪ್ರಮಾಣಂ ಕುರಿತೆ ಲೋಕಸ್ತದನು ಬರ್ತದೆ. ನಾವು ಯಾವುದನ್ನ ಪ್ರಮಾಣ ಅಂತ ಅನುಸರಿಸುವ ಹಾಗೆ ಕೆಲಸ ಮಾಡ್ತೇವೋ ಅದನ್ನು ಉಳಿದ ಜನ ಹಾಗೆ ಅನುಸರಿಸಿಕೊಂಡು ಹೋಗ್ತಾರೆ. ತಮಬ್ರವೀದ್ ವಾಸುದೇವ ಪ್ರಹಸ್ಯ ಗೂಢು. ಆಗ ಎಲ್ಲ ಆಶ್ಚರ್ಯ ಆಗ್ಬಿಡುತ್ತೆ. ನಾವು ಅಂತ ಹೇಗೆ ಗೊತ್ತಾಯ್ತು ಕೃಷ್ಣನಿಗೆ? ಕೇಳ್ತಾನೆ, ಅಲ್ಲ ವಾಸುದೇವ, ಕಥಂ ತ್ವಯೇಹ ದೃಢ ವಸಂತಃ ವಯಂ, ನಾವು ಇಲ್ಲೇ ವಾಸ ಮಾಡ್ತಾ ಇದ್ದೇವೆ, ನಾವೇ ವಾಸ ಮಾಡ್ತಾ ಇದ್ದೇವೆ ಅಂತ ಹಿಂಗ್ ಗೊತ್ತಾಯ್ತು ನಿನಗೆ? ಕೃಷ್ಣ ಜೋರಾಗಿ ನಗ್ತಾನೆ. ಅಲ್ಲ, ಬೆಂಕಿ ಎಲ್ಲೆಡೆಗೆ ಸಿಟ್ಟರು ಸುಡುದೇ ತಾನೆ, ನನ್ಗೆ ಗೊತ್ತಾಗಲ್ವಾ? ನೀವು ಹೇಳ್ಬೋದು, ಅದು ಹುಲ್ಲಿನ ಮಧ್ಯದಲ್ಲಿ 4 ಕೆಂಡ ಇಟ್ಟಿದ್ದೇನೆ,
ಅಂತ ನೀವು ಹೇಳ್ಬೋದು. ಹುಲ್ಲು ಮೇಲಿಂದ ಹೊಗೆ ಬಿಡ್ತಾ ಇರೋದು ಗೊತ್ತಾಗದೇ ಇರುತ್ತೆ ಕೆಳಗೆ ಕೆಂಡವಿದೆ ಅಂತ. ಅದರಿಂದಾಗಿ ನೀವು ಎಷ್ಟೇ ಅಡಗಿ ಕೊಟ್ಟರು ಕೂಡ ಪುಣ್ಯಕರ್ತ ವಿದ್ಯತೆ ಮಾನುಷೇಷು, ಅಂತಹ ಶಲ್ಯನನ್ನ ಕರ್ಣನನ್ನ ಹೆಡೆಮುರಿ ಕಟ್ಟಿ ಓಡುವ ಹಾಗೆ ಮಾಡಿದಂತಹ ಕ್ಷತ್ರಿಯ ವೀರರು ಈ ಭೂಮಿಯಲ್ಲಿ ಎಲ್ಲಿದ್ದಾರೆ, ಯಾರಿದ್ದಾರೆ? ಅದು ನೀವಲ್ಲದೆ ಇನ್ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜನರಿಗೆ ಗೊತ್ತಿದೆ, ಹೀಗೆ ಯುದ್ಧ ಮಾಡೋದಿದ್ರೆ ಅವರೇ ಮಾಡ್ಬೇಕಿತ್ತು ಅಂತ, ನನಗೆ ಗೊತ್ತಾಗಲ್ವಾ ಅಂತ ಹೀಗೆ ಹೇಳಿ ಅವರನ್ನು ಮಾತನಾಡಿಸಿ ಭದ್ರಂ ವಸ್ತು, ನಿಮ್ಗೆಲ್ಲ ಒಳ್ಳೇದೇ ಆಗುತ್ತೆ. ಮುಂದೆ ನೀವೀಗ ಏನು ಜೀವನ ನಡ್ಕೊಂಡು ಬರ್ತಾ ಇದೆ ಇದು ಹೆಚ್ಚು ದಿವಸ ಹೀಗೆ ಮುಂದುವರಿಯುವುದಿಲ್ಲ, ಎಲ್ಲವೂ ಸರಿಯಾಗುತ್ತೆ. ಈಗ ನಾನು ನಿಮ್ಮ ಕ್ಷೇಮವನ್ನು ನೋಡಿ ಮಾತಾಡಿ ಹೋಗೋಣ ಅಂತ ಬಂದೆ. ಇನ್ನು ಹೆಚ್ಚು ಹೊತ್ತು ಇಲ್ಲಿದ್ರೆ ಮತ್ತೆ ನಿಮಗೆ ಸಮಸ್ಯೆ ಆಗ್ಬೋದು, ನಾನು ಇಲ್ಲಿಂದ ಹೊರಡ್ತೇನೆ ಅಂತ ಅಷ್ಟು ಮಾತಾಡಿ ಅಲ್ಲಿಂದ ಹೊರಟು ಹೋದ ಮೇಲೆ ಅವನು ರಾಜರದ್ದೆಲ್ಲ ನಿಧಾನಕ್ಕೆ ಆಗ್ಬೇಕಲ್ವಾ. ಏನಾಯ್ತು ಅವರಿಗೆ ಸುದ್ದಿ ಎಲ್ಲ ಆಗಿ ಲೆಟರ್ ಬಂದು ಸೈನ್ ಹಾಕಿ ಕರ್ಕೊಂಡು ಬಂದು ದೃಷ್ಟದಿಂದ ಬಂದ. ಆಮೇಲೆ ಬಂದು ಇವರ ಮನೆ ಹಿಂಭಾಗಲ್ಲ ನಿಂತ್ಕೊಂಡು ಅವ್ರು ಏನೇನ್ ಮಾತಾಡ್ತಾರೆ, ಎಲ್ಲೆಲ್ಲಿ ಹೋಗ್ತಾರೆ, ಆ ಮನೆಗೆ ಯಾರ್ಯಾರು ಬರ್ತಾರೆ. ಕೃಷ್ಣ ಅಷ್ಟೊತ್ತಿಗೆ ಬಂದು ಹೋಗಾಗಿದೆ, ಏನಾಗ್ಬೇಕಿತ್ತು ಅಷ್ಟು ಮುಗಿದೋಗಿದೆ. ಕೃಷ್ಣ ಅಷ್ಟೊಂದು ಭಾರಿ ಸೂಕ್ಷ್ಮ, ಯಾರಿಗೂ ಸಂದೇಹ ಬರಬಾರದು ಆ ರೀತಿ ಬಂದು ಹೋಗ್ಬಿಟ್ಟಿದ್ದಾನೆ. ದೃಷ್ಟದಿಂದ ಆಮೇಲೆ ಬಂದು ಮನೆ ಹತ್ರ ನಿಂತ್ಕೊಂಡು ಕಿವಿ ಕೊಟ್ಟು ಮಾತಾಡ್ತಾ ಇದ್ದ. ಅವರ ಮಾತುಗಳಲ್ಲಿ ಯಾವ ತರದ ವಿಚಾರಗಳು ಜಾಸ್ತಿ ಇರ್ತಿದ್ವು ಅದು ಅವನಿಗೆ ಬೇಕಿತ್ತು. ಅದಕ್ಕೋಸ್ಕರ ಅವನು ಕೇಳಿಸ್ಕೊಳ್ತಿದ್ದ, ಎಲ್ಲ ಮಾತುಗಳನ್ನು ಕೇಳಿಸ್ಕೊಳ್ತಿದ್ದ. ಆದ್ರೆ ಅವರ ಮಾತುಗಳಲ್ಲಿ ಸಾಮಾನ್ಯ ಯಾವಾಗಲೂ ಕೂಡ ಪೂರ್ವದ ರಾಜರ ಕಥೆ, ಏ ಯಾನ್ನ ವಿಚ್ಛಂತಿ ದತಸ್ಪದೇಭ್ಯ ಅವನು ನೋಡ್ತಾ ಇದ್ದಾನೆ. ಒಳಗೆ ಬಂದದ್ದು ಅವತ್ತು ಭಿಕ್ಷೆ ಬೇಡಿ ತಂದು ಕೂಡಿಸಿದ್ದಾರೆ ಆಹಾರವನ್ನ. ಆಗ ದ್ರೌಪದಿಗೆ ಕುಂತಿ ಹೇಳ್ತಾ ಇದ್ದಾಳೆ, ಮೊದಲು ನಮ್ಮ ಈ ಪರಿಸರದಲ್ಲಿ ಯಾರಾದರೂ ಹಸಿದವರಿದ್ರೆ ಅವರಿಗೊಂದು ಭಾಗ ಕೊಡು. ಒಬ್ಬ ಒಳ್ಳೆ ಆಹಾರವನ್ನ ಅಂದ್ರೆ ಯಾಗ ಯಜ್ಞಾದಿಗಳನ್ನು ಮಾಡಿಕೊಂಡು ಹಸಿದವನು ಇರ್ತಾನೆ, ನಿತ್ಯ ಅನುಷ್ಠಾನಗಳನ್ನು ಮಾಡ್ಕೊಂಡಿರ್ತಾರೆ. ಒಬ್ಬ ಯೋಗಿ ಋತ್ವಿಜನಿಗೆ ಅದನ್ನ ದಾನ ಮಾಡಿ ಬಾ. ಆಮೇಲೆ ಇದರಲ್ಲಿ ಮಧ್ಯಕ್ಕೆ ಅರ್ಧ ಭಾಗ ಮಾಡಿ ಅದನ್ನು ಭೀಮಸೇನಿಗೆ. ಇನ್ನು ಉಳಿದಿದ್ರಲ್ಲಿ ನಾವು 5 ಜನ ಊಟ ಮಾಡಬೇಕು, ಇದು ನಿತ್ಯದ ಪದ್ಧತಿ. ಇನ್ನು ಮುಂದೆ ಆಹಾರ ಬಂದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಹುಡುಗಿ ಅಂತ ಹೀಗೆ ಅತ್ತೆ ಹೇಳಿದ್ರೆ ಒಂದು ಸ್ವಲ್ಪವೂ ಅದರ ಬಗ್ಗೆ ಬೇಸರ ಮಾಡ್ಕೊಳ್ಳದೆ ಆಯ್ತಮ್ಮ ಅಂತ ಹೇಳಿ ಅವಳ ಯಥಾ ಪ್ರಕಾರ ಅದೇ ರೀತಿ ಆ ಪರಿಸರದಲ್ಲಿದ್ದವರಿಗೆ ಯಾರ್ಯಾರಿಗೆ ಹಸಿದವರು ಪ್ರಾಣಿಗಳು ಏನೇನಿತ್ತು ಅವರು ಎಲ್ಲದಕ್ಕೂ ಆಹಾರವನ್ನ ಹಾಕಿ ತಂದ ಉಳಿದ ಭಾಗದಲ್ಲಿ ಅರ್ಧವನ್ನು ಭೀಮಸೇನಿಗೆ ಕೊಟ್ಟು, ಅರ್ಧಂತು ಭೀಮಾಯಚ ದೇಹಿ ಭದ್ರೇ, ಮಂಗಳ ಕರಡೆ ಅರ್ಧ ಭೀಮಸೇನಿಗೆ, ಉಳಿದದ್ದೆಲ್ಲವನ್ನು ಕೂಡ ನಾವು ಅದನ್ನು ಊಟ ಮಾಡ್ತೇವೆ ಅಂತ ಹೀಗೆ ಹೇಳಿದಾಗ ಅವನ ಬಗ್ಗೆ ಸ್ವಲ್ಪ ನಿಮಗೆ ವಿಷಯ ಗೊತ್ತಿರಲಿ. ಬಹುಬುಕ್ ಸಹ ಒಂದ್ ಸ್ವಲ್ಪ ಜಾಸ್ತಿ ತಿಂತಾನೆ, ಅದಕ್ಕೋಸ್ಕರ ಅವನಿಗೆ ಅದ ಅರ್ಧ ಭಾಗ ಕೊಡಬೇಕಾಗತ್ತೆ. ಅವಳು ಅದಕ್ಕೆ ಏನೂ ಹೇಳಲಿಲ್ಲ. ಸಾ ಹೃಷ್ಟ ರೂಪೈವ, ಹೌದಾ ನನಗೆ ಎಲ್ಲ ಕೆಲಸ ಹೇಳಿದ್ರಲ್ಲ, ಬಂದ ದಿವಸನೇ ಕೆಲಸ, 4 ದಿವಸ ಕೈದು ಇನ್ನೂ ಮದರಂಗಿಯೇ ಹೋಗಿಲ್ಲ, ಅಷ್ಟರಲ್ಲಿ ಎಷ್ಟು ಕೆಲಸ ಹೇಳ್ತಾರೆ ಅಂತ ಅವಳು ಏನು ಬೇಸರ ಮಾಡಿಕೊಳ್ಳಿ. ಹೃಷ್ಟ ರೂಪ, ಬಹಳ ಪ್ರೀತಿಯಿಂದಲೇ ಹೇಳಿದ ಪ್ರತಿಯೊಂದು ಕೆಲಸವನ್ನ ಮನಸ್ಸು ಮಾಡ್ತಾ, ಅವಿಶಂಕಮಾನ, ಸಂದೇಹವನ್ನೇ ವ್ಯಕ್ತಪಡಿಸದೆ ಪ್ರತಿಯೊಂದು ಕೆಲಸದಲ್ಲೂ ತಾನು ಭಾಗಿದಾರಳು ಅನ್ನುವ ಹಾಗೆ, ಯಾವದೂಕ್ತಂ ಪ್ರಚಕಾರ ಸಾಧ್ವಿ, ಏನೇನು ಹೇಳ್ತಾರೋ ಎಲ್ಲ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದ್ಲು. ಮಾಡ್ತಾ ಇದನ್ನೆಲ್ಲವನ್ನು ನೋಡ್ತಾ ಇದ್ದಾನೆ ದೃಷ್ಟದ್ಯುಮ್ನ. ಕೃಷೈಸ್ತು ಭೂಮೌ ಶಯನಂ ಚಕಾರ ಮಾತೃಪುತ್ರ ಸಹದೇವ ತಪಸ್ವಿ. ಆಯಿತು, ಸಂಜೆಯ ಹೊತ್ತು ರಾತ್ರಿಯ ಹೊತ್ತಾಗುವಾಗ ಮಲಗುವ ಹೊತ್ತಿನಲ್ಲಿ ಮನೆಯಲ್ಲಿ ಇದ್ದದ್ದೇ ಜಾಗ 5 ಜನ ಮಲಗುವಷ್ಟು, ಆದ್ರೆ ಆ ಕಡೆ ಇನ್ನು ಗೋಡೆ ತಳ್ಳಬೇಕಷ್ಟೇ. 5 ಜನ ಮಲಗಿದ ಮೇಲೆ ತಲೆ ಹತ್ರ ಸ್ವಲ್ಪ ಜಾಗ ಇರ್ತಿತ್ತು, ಕಾಲಿನ ಹತ್ರ ಸ್ವಲ್ಪ ಜಾಗ ಇರ್ತಿತ್ತು, ಅಷ್ಟೇ ಚಿಕ್ಕ ಮನೆಯಲ್ಲಿ ಅವರು ವಾಸ ಮಾಡ್ತಾ ಇದ್ದಿದ್ದು. ಆಗ ತಾಯಿ ತಲೆಯ ಭಾಗದಲ್ಲಿ ಮಲಗಿದ್ರೆ ಏನು ದರ್ಭೆಯ ಹುಲ್ಲನ್ನೇ ಹಾಸಿ ಅವ್ರ ಹತ್ರ ಇದ್ದ ಕೃಷ್ಣಾಜಿನವನ್ನೇ ಕೆಳಕ್ಕೆ ಹಾಸಿ ಮಲಗಿದ್ದಾರೆ ಎಲ್ಲರೂ ಕೂಡ. ಆದ್ರೆ ಕೃಷ್ಣಾಜಿನ ಅವ್ರು ಮಲಗುವ ಜಾಗಕ್ಕೆ ಮಾತ್ರ ಇದೆ, ಕೆಳಗಡೆ ದರ್ಭೆಯ ಹಾಸು ಮಾತ್ರ ಇತ್ತು. ತಾಯಿ ತಲೆಯ ಭಾಗದಲ್ಲಿ ಮಲಗಿದ್ರೆ ಇವಳು ಅಶೇತ ಭೂಮೌ ಸಹ ಪಾಂಡು ಪುತ್ರೈಹಿ ಪಾದಾಂತರೇವಾತ ಬಭೂವ ಕೃಷ್ಣ. ಕಾಲಿನ ಭಾಗದಲ್ಲಿ ಕಾಲಿಗೆ ದಿಂಬಿಡುವ ಹಾಗೆ ಮಧ್ಯದಲ್ಲಿ, ದಿಂಬು ಅಂತಲ್ಲ ಆ ಜಾಗದಲ್ಲಿ ಅವಳು ಮಲ್ಕೊಂಡ್ಲು. ಆದ್ರೂ ಅಯ್ಯೋ ನನ್ಗೆ ಇಲ್ಲಿ ಮಲಗಿಸ್ತಾ ಇದ್ದಾರೆ, ನನಗೆ ಇವತ್ತು ಸಂಸತೋಲಿಕಾ ತಲ್ಪದಲ್ಲಿ ಮಲಗಿಸುವುದು ಬಿಟ್ಟು ಇಷ್ಟೆಲ್ಲ ಕಷ್ಟ ಕೊಡ್ತಾ ಇದ್ದಾರೆ ಅಂತ ಅವಳು ಯೋಚನೆನೇ ಮಾಡಲಿಲ್ಲ. ಅನಾಯಾಸವಾಗಿ ಮತ್ತೆ ಮಾತುಗಳನ್ನು ಆಡ್ತಾನೆ ಇದ್ರು. ಅವನು ಇನ್ನೂ ಕಿವಿಗಳನ್ನ ಕೊಟ್ಟು ಕೇಳ್ತಾ ಇದ್ದಾಗ ಅವನಿಗೆ ಬಿದ್ದ ವಿಷಯ, ಅಸ್ತ್ರಾಣಿ ದಿವ್ಯಾನಿ ರಥಾಂಶ್ಚ ನಾಗಾನ್ ಖಡ್ಗಾನ್ ಗದಾಶ್ಚ ಪರಶ್ವಧಾಂಶ್ಚ. ಅವ್ರ ಮಾತಿನಲ್ಲಿ ಆ ಅಸ್ತ್ರಗಳನ್ನ ಪಡೆದ ಒಬ್ಬ ರಾಜ ಹೇಗೆ ಅದನ್ನ ತಪಸ್ಸು ಮಾಡಿದ, ನಮ್ಮ ಪೂರ್ವಜರ ಆ ರಥಿಕರೆಲ್ಲ ಹೇಗೆ ಯುದ್ಧ ಮಾಡ್ತಾ ಇದ್ರು, ಈ ಎಲ್ಲ ಪ್ರತನಾಧಿಕಾರ
ಇದು ಯುದ್ಧದಲ್ಲಿ ಬಳಸಬೇಕಾದಂತಹ ಚಟುವಟಿಕೆಗಳನ್ನ ಹೇಗೆ ನಾವು ಸೆಟ್ ಮಾಡಬೇಕು, ಯುದ್ಧದ ಸೈನಿಕರನ್ನ ಯಾರಿಗೆ ಯಾವ ಆದೇಶ ಕೊಡಬೇಕು, ಇದನ್ನೆಲ್ಲ ಕಥಾ ವಿಚಿತ್ರ, ಬೇರೆ ಬೇರೆ, ಇದು ಸಾಮಾನ್ಯ ಕೇಳಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಪೂರ್ವವಾದ ಕಥೆಗಳನ್ನೆಲ್ಲ ಪರಿಕೀರ್ತ್ಯಮಾನ ಚೆನ್ನಾಗಿ ಮಾತನಾಡಿಕೊಳ್ತಾ ಇದ್ರು. ಕಿವಿ ಬಿತ್ತು. ದೃಷ್ಟದ್ಯುಮ್ನೋ ರಾಜಪುತ್ರಸ್ತು ಸರ್ವಂ ವೃತ್ತಂ ತೇಷಾಂ ಕಥಿತಂ ಚೈವ ರಾತ್ರವು. ರಾತ್ರಿ ಹೊತ್ತು ಅವರು ಮಾತಾಡಿಕೊಂಡದ್ದು ಎಲ್ಲವನ್ನು ಕೇಳಿಸಿಕೊಂಡು ಸೀದಾ ಅಪ್ಪನ ಹತ್ರ ಹೋಗಿದ್ದಾನೆ. ಎಲ್ಲವನ್ನು ಯಥಾವತ್ತಾಗಿ ಹೇಳಿದ್ದಾನೆ. ಹೀಗೆ ಅನೇಕ ಕಥೆಗಳನ್ನು ಅವರು ಪರಸ್ಪರ ರಾತ್ರಿ ಮಾತಾಡಿಕೊಳ್ತಾ ಇದ್ರು ಅಂತ ಆದಾಗ, ಹೌದಾ, ಅವ್ರು ಯಾರು ಅಂತ ಗೊತ್ತಾಗ್ಲಿಲ್ಲವ. ಎಲ್ಲೂ ಕೂಡ ಅವರು ಪಾಂಡುರಾಜನ ಕಥೆ, ಇವರು ನಾವು ಅವ್ರ ಮಕ್ಕಳು, ಇವನವನ ಹೆಸರಿಡಿದು ಕರೆಯುವುದು, ಅವನಿವನ ಹೆಸರಿಡಿದು ಕರೆಯುವುದು ಇಲ್ವೇ ಇಲ್ಲ. ಅವ್ರಿಗೆ ಗೊತ್ತಾಗಿದ್ದೇನು ಅಂದ್ರೆ ಅವರು ಕ್ಷತ್ರಿಯರ ವಿಷಯದ ಬಗ್ಗೆ ಹೆಚ್ಚು ಮಾತಾಡ್ತಾ ಇದ್ದಾರೆ ಅಂತ. ಈಗ ಸಾಮಾನ್ಯ ಅದೊಂದು, ನಮ್ಮಲ್ಲಿ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿದ್ರೆ ಅವನು ಯಾವಾಗ್ಲೂ ಯಾವುದೇ ಉದಾಹರಣೆ ಕೊಡ್ಬೇಕಾದ್ರೆ ನಟ್ಟು ಬೋಲ್ಟು ಲೂಸ್ ಮಾಡ್ತೀವಿ ಅಂತ ಬೈತಾನೆ, ಸಿಟ್ಟು ಬಂದಾಗ. ಒಬ್ಬ ಪೊಲೀಸ್ ಆಗಿದ್ರೆ ಲಾಠಿ ಚಾರ್ಜ್ ಮಾಡ್ಬೇಕಾ, ಒಳಗಾಕ್ಬೇಕಾ ಅಂತ ಕೇಳ್ತಾನೆ. ಸಹಜ, ಅವನಿಗೆ ಸಿಟ್ಟು ಬಂದಾಗ ಅವ್ನು ಹೇಳುದೇ ಹಾಗೆ. ಯಾರ್ಯಾರು ಇನ್ನು ಇವ್ರು ಯಾರಾದ್ರೂ ಆಗಿದ್ರೆ, ಪೌರೋಹಿತ್ಯ ಮಾಡಿಸೋದಾದ್ರೆ ಉಂಡಂಗಲ್ಲ ತಿಂದಂಗಲ್ಲ, ಮಾಡಿದ್ರ ಪುಡಿ ಮಾಡಿದ್ರ ಹಾಳು ಮಾಡಿದ್ರ ಅಂತ ಬೈತಾರೆ. ಹೀಗೆ ಒಬ್ಬೊಬ್ರು ಅವರವರ ಪರಿಸರದಲ್ಲಿ ಏನು ಸಿಗುತ್ತೋ ಅಂತಹದ್ದೇ ಉದಾಹರಣೆ ಕೊಟ್ಟು ಮಾತಾಡಿಕೊಳ್ತಾರೆ. ಇದು ಸೂಕ್ಷ್ಮ. ರಾಜನಾಗಿ ಒಬ್ಬನನ್ನ ಗುರುತಿಸುವ ಕ್ರಮ, ಇವರ ಒಳಗೆ ಏನೇನು ನಡೀತಾ ಇದೆ. ದೃಷ್ಟದ್ಯುಮ್ನ ಇದನ್ನೆಲ್ಲವನ್ನು ಹೇಳ್ತಾನೆ. ಕ್ಷತ್ರಿಯರಲ್ಲೇ ಈ ಮಾತುಗಳು ಜಾಸ್ತಿ ಬರುವಂತಹದ್ದಾದ್ರಿಂದಾಗಿ ಕ್ಷತ್ರಿಯರು ಇರಬೇಕು ಅಂತ ಕಾಣಿಸುತ್ತೆ, ನಿಶ್ಚಯ ಆಗ್ಲಿಲ್ಲ. ಇನ್ನು ನೋಡುವಾಗ ವೇಷ ಬ್ರಾಹ್ಮಣ, ಮಾತು ಕ್ಷತ್ರಿಯ, ಇರುವುದಿನ್ನೇನೋ ಆಗಿದ್ರೆ ಅಂತ ಅಂತಾನೆ. ಅದಕ್ಕೆ ಅವನು ಹೇಳ್ತಾನೆ, ಹಾಗೂ ಕೊನೆಗೂ ಗೊತ್ತಾಗ್ಲಿಲ್ಲಲ್ವಾ. ಈ ನನ್ನ ಯೋಚನೆಗೆ ಭಯ ಏನು ಅಂದ್ರೆ, ಅಕಸ್ಮಾತ್ ಇಷ್ಟು ಕಷ್ಟಪಟ್ಟು ಸಂಪಾದಿಸಿದಂತ ಅತ್ಯಂತ ಸುಂದರವಾದ ಹೂಗಳ ದೊಡ್ಡ ಮಾಲೆಯ ಗೊಂಚಲನ್ನ ಕೊಂಡು ಹೋಗಿ ಸ್ಮಶಾನಕ್ಕೆ ಹಾಕಿದಾಗ ಆಯ್ತಾ, ಮಗಳನ್ನ ನಾನು ಎಲ್ಲೋ ಒಬ್ಬನ ಗೊತ್ತಿಲ್ಲದವನಿಗೆ, ಕುಲ ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ, ಎಲ್ಲಿ ಅವರು ಹೆಸರು, ಹಿಂದೆ ಮುಂದೆ ಅವರ ಅಧಿಕಾರ ಚಲಾವಣೆ ಏನು ಗೊತ್ತಿಲ್ಲ, ಅಂತವರಿಗೆ ನನ್ನ ಮಗಳನ್ನ ಕೊಡುವಂತ ಪ್ರಸಂಗ ಬಂದೋಯ್ತಲ್ವಾ ಅಂತ ತುಂಬಾ ಯೋಚನೆ ಮಾಡಿಕೊಂಡು ಇದ್ರೆ, ಕೊನೆಗೆ ಸರಿ ಇನ್ನೊಂದು ಸರ್ತಿ ಪರೀಕ್ಷೆಗೋಸ್ಕರ ಒಬ್ಬ ಪುರೋಹಿತರನ್ನು ಕಳಿಸ್ತಾನೆ ಮಾತಾಡ್ಲಿಕ್ಕೆ. ಅವನು ಪುರೋಹಿತ ಬಂದು ಮಾತಾಡ್ತಾನೆ, ಅಲ್ಲ, ನಾವು ದ್ರುಪದನ ಕಡೆಯಿಂದ ಬಂದವರು, ನಿಮ್ಮ ಬಗ್ಗೆ ವಿಚಾರಿಸಿಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ನಿಮ್ಮ ಕುಲಗೋತ್ರ ಎಲ್ಲ ಗೊತ್ತಾಗ್ಬೇಕಂತೆ, ಅವ್ರು ಮಾತಾಡಿಸ್ಬೇಕು ನಿಮ್ಮನ್ನ. ಅದಕ್ಕೆ ಧರ್ಮರಾಜ ತಕ್ಷಣ ಹೇಳ್ತಾನೆ, ನಮ್ಮ ಕುಲಗೋತ್ರ ತಗೊಂಡು ಏನ್ ಮಾಡ್ತಾರೆ, ನೀವು ಘೋಷಣೆ ಮಾಡಿದ್ದೇನು ಅವತ್ತು, ಯಾರು ತೋಳಿನ ಬಲದಲ್ಲಿ ಗೆದ್ದಿರ್ತಾರೋ ಅವರಿಗೆ ಹೆಣ್ಣು ಅಂತ ಹೇಳಿದ್ದು. ಈಗ ಯಾಕೆ ವಿಚಾರಿಸ್ತಾ ಇದ್ದಾರೆ, ಈ ಟೆನ್ಷನ್ ಅವರಿಗೆ, ರಾಜನಿಗೆ ಯಾಕೆ ಬೇಕೀಗ, ಕೊಟ್ಟಾಗಿದೆ, ಮದುವೆ ಮಾಡ್ಕೊಳ್ತೇವೆ, ನಾವು ಏನಾದ್ರೂ ಮಾಡ್ಕೊಳ್ತೇವೆ, ನಿಮ್ಗೆ ಏನ್ ಯೋಚನೆ ಇಲ್ಲ. ರಾಜ ಹೀಗೆ ಕೇಳ್ತಾ ಇದ್ದಾನೆ. ಇಷ್ಟೇ ಹೇಳಿ, ಅವರು ತೋಳ್ಬಲ ಇದ್ದವರು ಯುದ್ಧ ಮಾಡಿ ಗೆದ್ದಿದ್ದಾರೆ, ಇಷ್ಟೇ ಹೇಳಿ ಅಂತ ಅವನು ಹಾಗೆ ಹೇಳಿ ವಾಪಸ್ ಕಳಿಸ್ತಾನೆ. ಅಷ್ಟೊತ್ತಿಗೆ ಓಡಿ ಬರ್ತಾನೆ ಇನ್ನೊಬ್ಬ, ಅಂದ್ರೆ ದೃಷ್ಟದ್ಯುಮ್ನನು ಬರ್ತಾನೆ, ಒಬ್ಬ ಸೇವಕನು ಬರ್ತಾನೆ. ಅದಕ್ಕಲ್ಲ, ನೀವು ಒಂದು ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ಕೇಳಿದ್ದಷ್ಟೇ ಹೊರತು ನಿಮ್ಮ ಬಗ್ಗೆ ನೀವು ಯಾರಾದ್ರೂ ಏನಾದ್ರೂ ಅದು ನಿಮ್ಗೆ ಸಂಬಂಧಪಟ್ಟದ್ದು, ಆದ್ರೆ ಹಾಗೆ ಕಳಿಸಬಾರ್ದಿತ್ತು, ಒಂದು ರಾಜ ಮರ್ಯಾದೆ ಮಾಡಿ ಕಳಿಸ್ಬೇಕಿತ್ತು, ಅದನ್ನು ಮಾಡದೆ ಹಾಗೆ ಕಳಿಸಿದ್ವಲ್ಲ ಅಂತ ವ್ಯಥೆಯಿಂದ ಹಾಗೆ ಹೇಳಿದ್ದು. ನಿಮಗೆ ರಥ ಸಿದ್ಧ ಆಗಿದೆ ಅಂತ ಬಹಳ ಬೇರೆ ಬೇರೆ ತರದ ರಥದ ವರ್ಣನೆ ಮಾಡ್ತಾರೆ. ಅತ್ಯಂತ ಸುಂದರವಾದ ಅವ್ರ ರಥ ಹೇಗೆ ಏರ್ತಾರೆ. ಸಾಮಾನ್ಯಗೆ ಈಗ ಯಾವತ್ತು ಏರ್ಲಾರದ ಬ್ರಾಹ್ಮಣ ಹಿಂದ್ ಮುಂದೆ ಏರ್ದ ಅಂತ ಒಂದು ಗಾದೆ ಇರುತ್ತೆ. ಏರ್ಬೇಕಾದ್ರೆ ಹೇಗೆ ಏರ್ತಾರೆ, ಅವನು ಏರ್ತಾನೆ ಅಂದ್ರೆ ಸೀದಾ ಹತ್ತಿ ಹೇಗೋ ಏರ್ತಾನೆ, ತಲೆ ಆ ಕಡೆ ಅಂತ ಇವ್ನು ಬಾಲ ಇಟ್ಕೊಂಡು ನಿಂತು ಕೂತ್ಬಿಟ್ಟಿರ್ತಾನೆ, ಗೊತ್ತಿಲ್ಲ ಅಂದ್ರೆ ಹೇಗೆ ಏರುದು ಅಂತ ಗೊತ್ತಿಲ್ಲದೆ ಹೋದಾಗ. ಇವರು ರಥವನ್ನು ತಂದು ನಿಲ್ಲಿಸ್ತಾರೆ, ಒಬ್ಬೊಬ್ರು ಸೀದಾ ಹತ್ತಾರೆ, ಅನಾಯಾಸವಾಗಿ ಹತ್ಕೊಂಡು ಹೋಗಿ ಕೂತ್ ಬಿಡ್ತಾರೆ. ಸರಿ, ಒಳಗೆ ಕರ್ಕೊಂಡು ಹೋಗ್ತಾರೆ, ಅರಮನೆಗೆ ಕರ್ಕೊಂಡು ಹೋಗುವಾಗ ಒಂದ್ ಸೈಡ್ ಅಲ್ಲಿ ನೇಗಿಲು, ಬೀಜ, ಹಸುಗಳ ಬೇರೆ ಬೇರೆ ತಳಿಗಳು, ಎಲ್ಲ ಪದಾರ್ಥಗಳು ಒಂದ್ ಕಡೆ ಇರುತ್ತೆ. ಇನ್ನೊಂದು ಪದಾರ್ಥ ಕೆಲವು ಕಡೆ ಅಲ್ಲಿ ಪಾತ್ರೆ ಸಾಮಾನುಗಳು, ಅದು ಇದು ಮನೆ ಕಾರ್ಯಕ್ರಮದಲ್ಲಿ ಏನೇನಿರುತ್ತೋ ಅದೆಲ್ಲ ಇರುತ್ತೆ. ಮತ್ತು ಮುಂದೆ ಹೋದಾಗ ಖಡ್ಗ, ಗುರಾಣಿ ತರದ ಕೈಗೆ ರಕ್ಷಣೆಗಿರುವಂತಹದ್ದು, ಕೈ ಇದೇನು ಕಟ್ಟುವಂಥದ್ದು, ಅಂದ್ರೆ ಲೋಹದ ಚೂಪಾದ ಕೋಡಿರುತ್ತೆ, ಅದಕ್ಕೆ ಅದನ್ನ ಕೈಯಲ್ಲಿ ಹೀಗೆ ಹಿಡಿದು ಯುದ್ಧ ಮಾಡ್ಲಿಕ್ಕೆ ಇರುತ್ತೆ. ಅದಕ್ಕೇನೋ ಒಂದು ಹೆಸರಿದೆ, ಇಲ್ಲಿ ಮರ್ತು ಹೋಯ್ತು. ಬೇರೆ ಬೇರೆ ತರದ ಯುದ್ಧಕ್ಕೆ ಉಪಯೋಗಿಯಾದಂತಹ ಬಾಣ, ಬಿಲ್ಲು, ಗದೆ, ಶಸ್ತ್ರಗಳನ್ನೆಲ್ಲ ಇಟ್ಟಿದ್ರೆ ಅದನ್ನು ಒಂದ್ ಕಡೆಯಲ್ಲಿ ಜೋಡಿಸಿಟ್ಟಿದ್ರು. ಇನ್ನು ಕೊನೆಯಲ್ಲಿ ಸುರುವ ಕೌಡಿಗೆ ಸೌಟು, ಪಂಚಪಾತ್ರೆ, ಅದು ಇದು ದೇವರ ಪೂಜೆ ಸಾಮಾನುಗಳು ಎಲ್ಲ ಇಟ್ಟಿದ್ರು. ಇವ್ರು ಬರ್ತಾ ಇರ್ಬೇಕಾದ್ರೆ ದೃಷ್ಟದ್ಯುಮ್ನ ಪಕ್ಕದಲ್ಲಿ ಇನ್ನೊಂದ್ 2-3 ಜನ
ಗೊತ್ತಾಗದ ಹಾಗೆ ಸೇನಾಧಿಪತಿಗಳೆಲ್ಲ ಬಹಳ ಗಂಭೀರವಾಗಿ ಅವರನ್ನು ಗಮನಿಸ್ತಾ ಇದ್ರು. ಇದನ್ನೆಲ್ಲ ಸುಮ್ಮನೆ ಹೀಗೆ ನೋಡ್ಕೊಂಡು ಬಂದ್ರು. ಯಾವಾಗ ಶಸ್ತ್ರಾಗಾರಕ್ಕೆ ಹೋದ್ರೂ ಹಾಗೆ ಅದು ಗೊತ್ತೇ ಇಲ್ಲದೆ ಕೈ ಸೀದಾ ಅಲ್ಲಿ ಹೋಗ್ಬಿಡುತ್ತೆ. ಅದನ್ನ ಹಿಡ್ಕೊಂಡು ತಕ್ಷಣ ಒಂದ್ಸರ್ತಿ ನೋಡಿ ಕೈಯೆಲ್ಲ ಜೋಡಿಸಿ, ಹಾ ಇದು ಹಿಡ್ಲಿಕ್ಕೆ ಚೆನ್ನಾಗಿದೆ ಹೀಗೆ ಅಂತ ಜಾಡಿಸಿ ಇಟ್ರು. ಸುಮ್ಮನೆ ಇವ್ರು ಏನು ಮಾತಾಡ್ಲಿಲ್ಲ. ಪೂಜಾ ಸಾಮಾನ್ಯಕ್ಕೆಲ್ಲ ಹೋದ್ರು. ಅದು ಸ್ವಲ್ಪ ನೋಡಿ ನೋಡಿ ಗೊತ್ತಿತ್ತಲ್ಲ, ಇದು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಸುಮ್ಮನೆ ಅದನ್ನು ನೋಡಿ ಎದ್ದು ಒಳಗೆ ಬಂದ ಮೇಲೆ ಇಷ್ಟ ಆಗುವಾಗ ಎಲ್ಲ ವಿಷಯ ಅವರು ಇನ್ನೂ ಆ ಕೋಣೆ ದಾಟಿ ಅಲ್ಲಿ ಒಳಕ್ಕೆ ದ್ರುಪದನ ಹತ್ರ ಮಾತಾಡ್ಲಿಕ್ಕೆ ಹೋಗೋ ಮುಂಚೆ ಇಲ್ಲಿ ಏನಿಷ್ಟು ನಡೆಯಿತು ಅದಷ್ಟು ವರದಿ ಒಪ್ಸಿ ಆಯ್ತಾರೆ ಒಳಗೆ. ಒಪ್ಸಿ ಆದ ತಕ್ಷಣ ಅವನು ಎದುರು ಬರ್ತಾನೆ. ಎದುರು ಬಂದು ಎಲ್ಲರನ್ನು ಸ್ವಾಗತ ಮಾಡ್ತಾನೆ. ಮೊದಲು ಧರ್ಮರಾಜ ಒಳಕ್ಕೆ ಹೋಗ್ತಾನೆ. ಉಳಿದವರೆಲ್ಲ ಹಿಂದಿಂದ ಬರುವಷ್ಟರಲ್ಲಿ ಇಬ್ರು ಮಾತಾಡಿಕೊಳ್ತಾರೆ. ಮಾತಾಡ್ತಾ ಹೇಳ್ತಾನೆ, ತತಃ ಸಹ ದ್ರುಪದೋ ರಾಜ ಹರ್ಷ ವ್ಯಾಕುಲ ಲೋಚನ. ಕ್ಷತ್ರಿಯರು ಅಂತ ಅನ್ನೋದು ಒಂದು ಹೆಚ್ಚಿನ ಅಂಶದಲ್ಲಿ ಸಿದ್ಧ ಆಯಿತು. ಆದ್ರೆ ಪಾಂಡವರು ಅಂತ ಗೊತ್ತಾಗ್ಲಿಲ್ಲ ಅನ್ನೋದಕ್ಕೋಸ್ಕರ ಅವರನ್ನ ಆಹೂಯ ಪಾಂಚಾಲ್ಯ ರಾಜಪುತ್ರಂ ಯುಧಿಷ್ಠಿರಂ ಪರಿಗ್ರಹೇಣ ಬ್ರಾಹ್ಮೇಣ ಪರಿಗೃಹ್ಯ ಮಹಾದಿತಿ. ಕೈಯನ್ನು ಗಟ್ಟಿ ಹಿಡಿದು ಕೇಳಿಕೊಳ್ತಾನೆ, ನೀವು ಯಾರು? ನಿಮ್ಮ ಬಗ್ಗೆ ಏನೂ ಗೊತ್ತಾಗ್ಲಿಲ್ಲ ನನಗೇನು ಯೋಚನೆ ಅಲ್ಲ. ನಾನು ಎಂಥ ಕುಲಕ್ಕೆ ನನ್ನ ಮಗಳನ್ನು ಕೊಟ್ಟಿದ್ದೇನೆ ಅಂತ ಒಬ್ಬ ಅಪ್ಪನಾಗಿ ತಿಳ್ಕೊಳ್ಳೋದು ತಪ್ಪ? ಅಷ್ಟು ಕಾರಣಕ್ಕೋಸ್ಕರ ನಿಮ್ಮನ್ನು ಕೇಳ್ತಾ ಇದ್ದೇನೆ, ಯಾರೇ ಆದ್ರೂ ಸರಿ, ನಾನು ಕೊಟ್ಟದ್ದು ಎಲ್ಲಿಗೆ? ನನ್ನ ಕುಲವನ್ನ ಬೆಳೆಸಬೇಕಾಗಿದ್ದಂತ ಒಂದು ಹೆಣ್ಣು ಮಗಳು ಯಾವ ಮನೆಯಲ್ಲಿ ಸೇರಿದ್ದಾಳೆ ಅಂತ ತಿಳ್ಕೊಳ್ಳುವ ಇರಾದೆ ಅಷ್ಟೇ ಅಂತ ಹೀಗೆ ಹೇಳಿ ತುಂಬಾ ಸಂಕಟ ಪಡ್ತಾ ಇದ್ದ. ಅವನಿಗೆ ಪಾಂಡವರಿಗೆ ಕೊಟ್ಟಿದ್ದೆ ಒಂದು ಯಜ್ಞದಲ್ಲಿ ಇದ್ದ ವರವೇ ಹಾಗೆ, ಇದು ಪಾಂಡವರಿಗೆ ಯೋಗ್ಯವಾದ ಮಗಳು ಅಂತ. ಅದೇ ಸುಳ್ಳಾಗೋಯ್ತಾ? ನಾವಿಲ್ಲಿ ಮಾಡಿದ ಧರ್ಮ, ಋತ್ವಿಜರ ಆ ಸಾರ್ಥಕವಾದಂತ ತಪಸ್ಸಿನ ಬಲ ಇದೆಲ್ಲ ವ್ಯರ್ಥ ಆಯ್ತಾ ಅನ್ನುವ ಯೋಚನೆ ಅವನಿಗೆ ಪ್ರಶ್ನೆ. ಯಾಕೆಂದ್ರೆ ಈ ಪ್ರಶ್ನೆ ಅವನಿಗೆ ಹಿಂದೆ ರುದ್ರದೇವನಿಂದ ಮಗನೇ ಹುಟ್ಟುತ್ತಾನೆ ಅಂತ ಆಜ್ಞೆ ಇದ್ದಾಗಲೂ ಕೂಡ, ಅದು ಶಿಖಂಡಿನಿಯಾಗಿ ಹೆಣ್ಣೇ ಹುಟ್ಟಿದಾಗಲೂ ಅವನು ವಿಶ್ವಾಸ ಇಟ್ಟಿದ್ದ. ರುದ್ರದೇವ ಗಂಡು ಮಗ ಹುಟ್ಟುತ್ತಾನೆ ಅಂತ ಹೇಳಿ ಹುಟ್ಟಿದ ಮಗಳು ಇವಳು. ಇಲ್ಲಿ ಏನಾದ್ರೂ ಸರಿ ಗಂಡೇ ಆಗ್ಬೇಕು ಇವಳು ಅನ್ನುವ ಹಾಗೆ ಗಂಡಿನ ರೀತಿಯಲ್ಲೇ ಸಿದ್ಧಗೊಳಿಸಿ ಕೊನೆಗೆ ಒಂದು ಹೆಣ್ಣಿಗೆ ಮದುವೆನೂ ಮಾಡಿಕೊಡ್ತಾನೆ ಹೆಣ್ಣಲ್ಲಿ. ಅದಾದ್ಮೇಲೆ ಅದರ ಕಥೆ ಪೂರ್ತಿ ಬದಲಾಗುತ್ತೆ. ಹೀಗೆ ಇಷ್ಟು ವಿಶ್ವಾಸ ಇಟ್ಟವನು ಇವರ ವಿಷಯದಲ್ಲಿ ಹೀಗಾಗೋಯ್ತಲ್ವಾ ಅನ್ನುವ ಯೋಚನೆಗೆ ಅವನಿಗೆ ಧರ್ಮ ಅನ್ನೋದನ್ನು ನಾವು ನಡೆಸಿದ್ರೆ ಅದು ಧರ್ಮಕ್ಕೆ ಸರಿಯಾದ ಪ್ರತಿಫಲ ಸಿಗಲೇಬೇಕು. ಯಾಕೆ ಸಿಗ್ತಾ ಇಲ್ಲ, ನಮ್ಮಲ್ಲಿ ಏನ್ ಲೋಪ ಆಗಿದೆ ಅನ್ನೋದು ಅವನ ದೃಢವಾದ ಒಳಗಿನ ಪ್ರಶ್ನೆಗೆ ಉತ್ತರ ಸಿಗಬೇಕಿತ್ತು. ಕೇಳುವಾಗ ಯುಧಿಷ್ಠಿರ ಹೇಳ್ತಾನೆ, ಅವನ ಒಳಗಿನ ಎಲ್ಲ ಗೊಂದಲ ಅರ್ಥ ಆಯ್ತು ಅವನಿಗೆ. ಎಷ್ಟು ವ್ಯಥೆ ಪಡ್ತಾ ಇದ್ದಾನೆ. ಪಾಂಡವರು ಬದುಕಿದ್ದಾರೆ ಅಂತ ನಾವೆಷ್ಟು ಖುಷಿ ಪಡ್ತಿದ್ವಿ, ಪಾಂಡವರೇ ಬದುಕಿಲ್ಲ ಅಂತ ಕೊನೆಗೂ ಅದೇ ರಿಸಲ್ಟ್ ಕಾಣುವ ಹಾಗಾಯ್ತಲ್ಲ ಲೋಕದಲ್ಲಿ ಎಲ್ರಿಗೂ ಅಂತ ಯೋಚನೆ ಮಾಡಿದಾಗ, ಮಹಾರಾಜನ್ ವಿಮನ ಭೂಸ್ತ್ವಂ, ತುಂಬಾ ವ್ಯಗ್ರ ಮನಸ್ಕರಾಗಬೇಡ, ತುಂಬಾ ಟೆನ್ಷನ್ ಮಾಡ್ಕೊಂಡು ಮನಸ್ಸನ್ನು ಹಾಳು ಮಾಡ್ಕೊಳ್ಬೇಡ. ಪಾಂಚಾಲ್ಯ ಪ್ರೀತಿರಸ್ತುತೆ, ಖಂಡಿತ ನಿನ್ನ ಮೇಲೆ ಪ್ರೀತಿ ಇದೆ. ನಮ್ಮ ವಿಷಯದಲ್ಲೂ ಕೂಡ ನಿನಗೆ ಆ ಯಾವ ಉದ್ದೇಶದ ಮಗಳನ್ನು ಕೊಟ್ಟಿದ್ದೀರೋ ಆ ಉದ್ದೇಶ ಖಂಡಿತ ಈಡೇರುತ್ತೆ ಅಂತನ್ನುವ ಗೌರವ ಪ್ರೀತಿ ಹಾಗೆ ಇರಲಿ. ಈಕ್ಷಿತಸ್ತೆ ಧ್ರುವ ಕಾಮಃ, ನೀನು ಬಯಸಿದ ಕಾಮನೆಗಳು ಖಂಡಿತ ಈಡೇರುತ್ತೆ. ಸಂವೃತ್ತೋಯಂ ಅಸಂಶಯಂ, ಇನ್ನೂ ಸತ್ಯ ಹೇಳ್ಬೇಕಾ, ನೀನು ಅನ್ಕೊಂಡಿದ್ದೇ ನಡೆದಿದೆ. ಇನ್ನು ನಾವು ಪಾಂಡವರು ಅಂತ ಹೇಳ್ತಿಲ್ಲ, ನೀನೇನ್ ಅನ್ಕೊಂಡಿದ್ಯೋ ಅದೇ ನಡೆದಿದೆ. ಸಂವೃತ್ತೋಯಂ ಅಸಂಶಯಂ, ಇದು ಖಂಡಿತ ಹೀಗೆ ನಡೆದಿದೆ, ನೀನೇನ್ ಅನ್ಕೊಂಡಿದ್ಯೋ ಅದೇ ನಡೆದಿದೆ. ಮತ್ತೆ ಹೇಳ್ತಾನೆ, ಅಲ್ಲ ನನಗೆ ನೀವು ಯಾರು